ದೋಷೆ ಅನ್ನೋದಕ್ಕೆ ಅರ್ಪಣಾ ಅಭಾವೇ ಸತ್ಯತ್ವಾದಿಗಳನ್ನು ಪ್ರತಿಪಾದನೆ ಮಾಡದಿದ್ದರೂ ಕೂಡ ವ್ಯಾವೃತ್ತಿ ಅಸತ್ಯಾದಿಗಳ ವ್ಯಾವೃತ್ತಿಯನ್ನು ಸತ್ಯಾದಿ ಪದಗಳು ಹೇಳುತ್ತೆ ಅಂತ ಒಪ್ಪುತ್ತದೆ. ಏನದು ತೀರೆ ಸ್ಯಾನ್ ಮಜ್ಜನ ಸದಾ, ಯಾವಾಗಲೂ ತೀರದಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಅಂತ ಇತ್ಯಾದಿ ಕಮ್ಮಿ ಯೋಜನಾ. ಇದೇ ದೋಷ ಎಂಬುದಾಗಿ ಇಟ್ಕೊಳ್ಬೇಕು. ಕಿಂಚ ಮುಖ್ಯಾರ್ಥವಾದೇಹಿ ಲಕ್ಷಣಾತೇನ ಸತ್ಯತಾ ಜ್ಞಾತತಾನಂತತಾನೈವ ಭವೇದ್. ಯಾವಾಗಲೂ ಸ್ವೀಕಾರ ಮಾಡಿದ್ರೆ ಕಾರಣ ಇದೆ, ನಿಮಿತ್ತ ಇದೆ. ನಿಮಿತ್ತವನ್ನು ಇಟ್ಕೊಂಡೇ ನಾವನ್ನು ಸ್ವೀಕಾರ ಮಾಡೋದು. ಯಾವುದದು ಅಂದರೆ ಮುಖ್ಯಾರ್ಥ ಬಾಧೆ. ಮುಖ್ಯಾರ್ಥವು ಕೂಡೋದಿಲ್ಲ ಅಂತಾದರೆ, ಮುಖ್ಯಾರ್ಥವನ್ನು ಒಪ್ಪಿದಾಗ ವಿರೋಧ ಬರುತ್ತೆ ಅಂತಾದರೆ, ಈ ನಿಮಿತ್ತದಿಂದ ನಾವು ಲಕ್ಷಣಾವೃತ್ತಿಯನ್ನು ಆಶ್ರಯಿಸಬೇಕು. ಗಂಗಾಯಾಮ್ ಘೋಷಃ ಅಂತ ಹೇಳ್ತೀವಿ. ಗಂಗಾಯಾಮ್ ಘೋಷ ಅನ್ನೋದಕ್ಕೆ ಏನರ್ಥ? ಪ್ರವಾಹದಲ್ಲಿ ಗುಡಿಸಲು ಅಂತ ಅರ್ಥ. ಗಂಗಾ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ. ಪ್ರವಾಹದಲ್ಲಿ ಗುಡಿಸಲು. ಗಂಗಾ ಶಬ್ದಕ್ಕೆ ಪ್ರವಾಹ ಎಂಬತಕ್ಕಂಥ ಮುಖ್ಯಾರ್ಥವನ್ನು ಇಟ್ಕೊಂಡ್ಬಿಟ್ರೆ ಅಲ್ಲಿ ಘೋಷಃ ಎಂಬತಕ್ಕಂಥ ಗುಡಿಸಲಿದೆ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲ. ಆದ್ದರಿಂದ ಮುಖ್ಯಾರ್ಥವನ್ನು ಗಂಗಾ ಶಬ್ದಕ್ಕೆ ಹೇಳಿದ್ರೆ ಅಲ್ಲಿ ವಿರೋಧ ಇದೆ, ಅನುಪಪತ್ತಿ ಇದೆ. ಈ ನಿಮಿತ್ತದಿಂದ ಏನು ಮಾಡ್ತೇವೆ? ಗಂಗಾ ಶಬ್ದಕ್ಕೆ ತೀರ ಅಂತ ಲಕ್ಷಣ ಮಾಡ್ತೇವೆ. ಹೀಗೆ ಎಲ್ಲಿ ಲಕ್ಷಣವನ್ನು ಮಾಡ್ತೇವೋ ಅಲ್ಲಿ ಮುಖ್ಯಾರ್ಥ ಬಾಧ ಎಂಬತಕ್ಕಂಥದ್ದು ಇರಬೇಕು. ಒಂದು ವೇಳೆ ಲಕ್ಷಣಾವೃತ್ತಿಯನ್ನು ನೀವು ಆಶ್ರಯಿಸಿದ್ದೀರಾ ಅಂತ ಆಗ್ಬಿಟ್ರೆ ಆವಾಗ ಬ್ರಹ್ಮನಲ್ಲಿ ಸತ್ಯತ್ವ, ಜ್ಞಾನತ್ವ, ಅನಂತತ್ವ ಇದ್ಯಾವುದು ಕೂಡ ಬ್ರಹ್ಮನಲ್ಲಿ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಮುಖ್ಯಾರ್ಥ ಬಾಧ. ಮುಖ್ಯಾರ್ಥವಾಗಿರ್ತಕ್ಕಂಥದ್ದು ಸತ್ಯತ್ವ, ಸತ್ಯಾದಿ ಶಬ್ದಗಳಿಂದ ಸತ್ಯತ್ವಾದಿಗಳು. ಆ ಸತ್ಯತ್ವಾದಿಗಳು ಬ್ರಹ್ಮನಲ್ಲಿ ನೀವು ಒಪ್ಪಬೇಕು. ಬ್ರಹ್ಮನು ಸತ್ಯ, ಬ್ರಹ್ಮನು ಜ್ಞಾನ. ಬ್ರಹ್ಮನಲ್ಲಿ ಸತ್ಯವಾದಿಗಳನ್ನು ನೀವು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಆಗುತ್ತೆ. ಬ್ರಹ್ಮನಲ್ಲಿ ಸತ್ಯತ್ವಾದಿಗಳು ಇಲ್ಲ ಅಂತ ಆಗುತ್ತೆ. ಯಾವಾಗ ಒಂದು ಲಕ್ಷಣವನ್ನು ಒಪ್ತೀರಾ ಅಂತಾದರೆ ಬ್ರಹ್ಮನಲ್ಲಿ ಸತ್ಯತ್ವಾದಿಗಳೇ ಇಲ್ಲ ಅಂತ ಆಗುತ್ತೆ. ಕಿಂಚ ಅಲ್ಲದೆ ಮುಖ್ಯಾರ್ಥ ಬಾಧೇಹಿ ಶಬ್ದದಿಂದ ತಿಳಿದು ಬರುವ ಮುಖ್ಯಾರ್ಥಕ್ಕೆ ವಿರೋಧ ಬಂದಾಗ ಮಾತ್ರ ಲಕ್ಷಣಾವೃತ್ತಿಯನ್ನು ಆಶ್ರಯಿಸುತ್ತೇವೆ. ತೇನ ಲಕ್ಷಣಾವೃತ್ತಿಯನ್ನು ಆಶ್ರಯಿಸುವುದರಿಂದ ಸತ್ಯತಾ, ಜ್ಞಾನತಾ, ಅನಂತತಾ, ಸತ್ಯತ್ವ, ಜ್ಞಾನತ್ವ, ಅನಂತತ್ವಗಳು ಬ್ರಹ್ಮನಲ್ಲಿ ನೈವ ಬೋಧಿತಾ ಭವೇತ್, ತಿಳಿಯಲ್ಪಡದೆ ಹೋಗಬೇಕಾದೀತು. ಕಿಂಚ ಅಲ್ಲದೆ ಮುಖ್ಯಾರ್ಥಬಾಧೆ ಶಬ್ದದಿಂದ ತಿಳಿದು ಬರುವ ಮುಖ್ಯಾರ್ಥಕ್ಕೆ ವಿರೋಧ ಇದ್ದರೆ ಮಾತ್ರ ಲಕ್ಷಣಾವೃತ್ತಿಯು ಸ್ವೀಕಾರ ಮಾಡಲ್ಪಡ್ತಾ ಇದೆ. ತೇನ ಲಕ್ಷಣಾವೃತ್ತಿಯನ್ನು ಸ್ವೀಕಾರ ಮಾಡಿರುವ ಕಾರಣದಿಂದ ಸತ್ಯತಾ, ಸತ್ಯತ್ವ, ಜ್ಞಾನತಾ, ಜ್ಞಾನತ್ವ, ಅನಂತತಾ, ಅನಂತತ್ವವು ಬ್ರಹ್ಮನಲ್ಲಿ ನೈವ ಬೋಧಿತಾ ಭವೇತ್, ತಿಳಿಯಲ್ಪಡದೆ ಹೋಗಬೇಕಾದೀತು. ಸತ್ಯಾದಿಪದಾನಾಂ ಬ್ರಹ್ಮಣಿ ಲಕ್ಷಣಾಂಗೀಕಾರೆ ಬಾಧಕಾಂತರಂಚ ಆಹಾ ಅಂತ. ಸತ್ಯಾದಿಪದಗಳಿಗೆ ಬ್ರಹ್ಮನಲ್ಲಿ ಲಕ್ಷಣವನ್ನು ಒಪ್ತೀರಾ ಅಂತಾದರೆ ಇನ್ನೊಂದು ಬಾಧಕ, ಇನ್ನೊಂದು ನಿಮಗೆ ಅನುಪಪತ್ತಿ ಇದೆ, ದೋಷ ಇದೆ ಅನ್ನೋದನ್ನು ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಸತ್ಯತ್ವರಹಿತಂ ಬ್ರಹ್ಮ ಮಿಥ್ಯೈವ ಸ್ಯಾತ್ ಘಟಾದಿವತ್ ಸದ್ರೂಪಮಪಿ ತನ್ನ ಸ್ಯಾತ್ ತದ್ವತ್ತೇನೈವ ಹೇತುನಾ. ಬ್ರಹ್ಮನಲ್ಲಿ ಸತ್ಯಾದಿಪದಗಳಿಂದ ಮುಖ್ಯವೃತ್ತಿಯಿಂದ ತಿಳಿದು ಬರುವ ಸತ್ಯತ್ವವನ್ನು ನೀವು ಒಪ್ಪಲಿಲ್ಲ ಅಂತಾದರೆ, ಬ್ರಹ್ಮನಲ್ಲಿ ಸತ್ಯಾದಿಪದಗಳಿಂದ ತಿಳಿದು ಬರುವಂತಹ ಸತ್ಯತ್ವಾದಿ
ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಆವಾಗ ಬ್ರಹ್ಮ ಮಿಥ್ಯಾ ಅಂತ ಆಗುತ್ತೆ. ಬ್ರಹ್ಮ ಮಿಥ್ಯಾ ಸತ್ಯತ್ವರಹಿತತ್ವಾತ್ ಘಟವತ್. ಘಟ ಮಿಥ್ಯಾ ಅಂತ ಹೇಳ್ತಾರೋ ಇಲ್ವೋ? ಯಾಕೆ ಘಟ ಮಿಥ್ಯಾ? ಅದರಲ್ಲಿ ಸತ್ಯತ್ವ ಇಲ್ಲ. ಘಟದಲ್ಲಿ ಸತ್ಯತ್ವ ಇಲ್ಲ, ಘಟ ಏನಾಗಿದೆ? ಮಿಥ್ಯಾ ಆಗಿದೆ. ಬ್ರಹ್ಮನಲ್ಲಿಯೂ ಕೂಡ ಸತ್ಯ ಪದದಿಂದ ತಿಳಿದು ಬರುವ ಸತ್ಯತ್ವವನ್ನು ಒಪ್ತೀರಾ ನೀವು? ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ನಿರ್ವಿಶೇಷ ಬ್ರಹ್ಮ. ಬ್ರಹ್ಮನಲ್ಲಿ ಸತ್ಯತ್ವಾದಿ ಧರ್ಮವನ್ನು ಒಪ್ಪಲಿಕ್ಕೆ ಬರಲ್ಲ. ಅದು ಸತ್ಯತ್ವಾದಿಗಳನ್ನು ಒಪ್ಪಲಿಲ್ಲ ಅಂತಾದರೆ ಆವಾಗ ಬ್ರಹ್ಮ ಏನಾಗಬೇಕು? ಘಟಾದಿಗಳಂತೆ ಮಿಥ್ಯಾ ಅಂತ ಆಗಬೇಕಾಗುತ್ತೆ. ಮಿಥ್ಯೈವ ಸ್ಯಾತ್ ಘಟ. ಬ್ರಹ್ಮನು ಸದ್ರೂಪನಾಗಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಸತ್ಸ್ವರೂಪ, ಸತ್ಸ್ವರೂಪ ಅಂತ. ಭಗವಂತ ಸತ್ವಗುಣವುಳ್ಳವನಲ್ಲ. ಸತ್ವಗುಣ ಇಲ್ಲ ಅಂತಾದರೂ ಕೂಡ ಅವನೇನಾಗಿದ್ದಾನೆ? ಸತ್ಸ್ವರೂಪನಾಗಿದ್ದಾನೆ. ಅವನಿಗೆ ಬಾಧೆ ಇಲ್ಲ, ಸತ್ಸ್ವರೂಪ ಅಂತ ಹೇಳ್ತೇವೆ. ಈ ರೀತಿ ಅವರ ಅಭಿಪ್ರಾಯ. ಅದೇ ಗುಣ ಇಲ್ಲ ಅನ್ನೋದು ನಿರ್ವಿಶೇಷ ಅಂತ ಅರ್ಥ. ಸದ್ಗುಣ ಅಂತ ಹೇಳಲ್ಲ ಅವರು. ಸದ್ಗುಣ ಇದೆ ಅಂತ ಹೇಳಲ್ಲ ಬ್ರಹ್ಮ. ಸ್ವರೂಪ ಅಂದರೆ ಗುಣ ಇದೆ ಅಂತ ಅರ್ಥ ಅಲ್ಲ. ನಿರ್ವಿಶೇಷ ಅಂದರೆ ವಿಶೇಷ ಇಲ್ಲ ಅಂತ ಅರ್ಥ. ಅದೇ ಗುಣರಹಿತ ಅವನು, ಗುಣಸ್ವರೂಪಿ. ಅವನು ಗುಣಸ್ವರೂಪಿ, ಅವನೇನಲ್ಲ ಗುಣವುಳ್ಳವನಲ್ಲ. ಈಗ ಘಟತ್ವ ಇದೆಯಲ್ಲ, ಘಟತ್ವ ಏನದು? ಧರ್ಮ. ಆ ಘಟತ್ವದಲ್ಲಿ ಇನ್ನೊಂದು ಘಟತ್ವ ಇದೆಯಾ? ಇಲ್ಲ. ಘಟತ್ವವು ಧರ್ಮ, ಅದು ಅದರಲ್ಲಿ ಘಟತ್ವ ಇಲ್ಲ. ಹಾಗೆ ಬ್ರಹ್ಮ ಅವನು ಸತ್ಸ್ವರೂಪ, ಅವನಲ್ಲಿ ಸತ್ವ ಇಲ್ಲ. ಈ ರೀತಿ ಹೇಳ್ತಕ್ಕಂಥ. ಹೀಗೆ ಹೇಳಿದ್ರೆ ನಾವು ಹೇಳ್ತೇವೆ ಬ್ರಹ್ಮ ಸದ್ರೂಪಂನ ಸತ್ವರಹಿತತ್ವ ಘಟವತ್. ಘಟದಲ್ಲಿ ಸತ್ವ ಇದೆಯಾ? ಇಲ್ಲ. ಅವ್ರ ಮತ ಪ್ರಕಾರ ಘಟದಲ್ಲಿ ಸತ್ವ ಇಲ್ಲ. ಸತ್ವ ಇಲ್ಲದ ಘಟ ಸದ್ರೂಪನ ಅಲ್ಲ. ಸತ್ವ ಇಲ್ಲದ ಘಟ ಸದ್ರೂಪ ಅಲ್ಲ, ಅದು ಸಿದ್ಧವಾಗಿದೆ. ಹಾಗೆ ಬ್ರಹ್ಮನೂ ಕೂಡ ಸತ್ವರಹಿತ, ಅಂದರೆ ಅವನು ಸದ್ರೂಪನೂ ಅಲ್ಲ ಅಂತ ಬೇಕಾಗುತ್ತೆ. ಬ್ರಹ್ಮನಲ್ಲಿ ಸತ್ಯಾದಿ ಪದಗಳು ಸತ್ಯತ್ವವನ್ನು ಪ್ರತಿಪಾದನೆ ಮಾಡಬೇಕು. ಸತ್ಯಾದಿ ಪದಗಳು ಸತ್ಯತ್ವವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ಬ್ರಹ್ಮ ಮಿಥ್ಯಾ ಅಂತ ಆಗ್ತಾನೆ. ಘಟದಂತೆ ಬ್ರಹ್ಮ ಮಿಥ್ಯಾ ಸತ್ಯತ್ವರಹಿತತ್ವಾತ್ ಘಟವತ್. ಘಟದಲ್ಲಿ ಸತ್ಯತ್ವ ಇಲ್ಲ, ಘಟ ಮಿಥ್ಯ. ಬ್ರಹ್ಮನಲ್ಲಿ ನಿರ್ವಿಶೇಷನಾದ್ದರಿಂದ, ನಿರ್ಗುಣನಾದ್ದರಿಂದ ಸತ್ಯತ್ವ ಇಲ್ಲ, ಅವನು ಮಿಥ್ಯ ಆಗ್ತಾನೆ. ಅದಕ್ಕೆ ಅವರೇನು ಉತ್ತರ ಕೊಡಬೇಕು? ಬ್ರಹ್ಮನಲ್ಲಿ ಸತ್ಯತ್ವ ಇಲ್ಲ, ಆದರೂ ಕೂಡ ಬ್ರಹ್ಮ ಏನಾಗಿದ್ದಾನೆ? ಮಿಥ್ಯ ಅಲ್ಲ. ಯಾಕಲ್ಲ? ಸದ್ರೂಪನಾಗಿದ್ದಾನೆ. ಅಂದರೆ ನಾವು ಹೇಳ್ತೇವೆ ಬ್ರಹ್ಮ ಸದ್ರೂಪಂನ ಸತ್ಯತ್ವರಹಿತತ್ವಾತ್ ಘಟವತ್. ಹೇಗೆ ಘಟದಲ್ಲಿ ಸತ್ಯತ್ವ ಇಲ್ಲಾದ್ದರಿಂದ ಘಟವು ಸದ್ರೂಪ ಅಲ್ಲವೋ, ಬ್ರಹ್ಮನಲ್ಲಿಯೂ ಕೂಡ ಸತ್ಯತ್ವ ಇಲ್ಲ, ಬ್ರಹ್ಮನು ಸದ್ರೂಪ ಅಲ್ಲ ಅಂತ ನಾವು ಹೇಳ್ತೇವೆ. ಏನಿಲ್ಲ, ಅಷ್ಟೇ, ಮೌನ. ಸತ್ಯತ್ವರಹಿತಂ, ಸತ್ಯತ್ವರಹಿತವಾದ ಬ್ರಹ್ಮನು ಘಟಾಧಿವತ್, ಘಟಾದಿಗಳಂತೆ ಮಿಥ್ಯೈವ ಸ್ಯಾತ್, ಮಿಥ್ಯಾ ಆಗಬೇಕಾಗುತ್ತದೆ. ತತ್, ಆ ಬ್ರಹ್ಮನು ತೇನೈವ ಹೇತುನ, ಸತ್ಯತ್ವರಾಹಿತ್ಯವುಳ್ಳವನು ಎಂಬುವ ಹೇತುವಿನಿಂದಲೇನೆ ತದ್ವತ್, ಘಟದಂತೆ ಸದ್ರೂಪಮಪಿ, ಸದ್ರೂಪನೂ ಕೂಡ ನ ಸ್ಯಾತ್, ಆಗುವುದಿಲ್ಲ. ಸತ್ಯತ್ವರಹಿತಂ, ಸತ್ಯತ್ವರಹಿತನಾದ ಬ್ರಹ್ಮನು ಘಟಾಧಿಪತ್, ಘಟ ಮೊದಲಾದವುಗಳಂತೆ ಮಿಥ್ಯೈವ ಸ್ಯಾತ್, ಮಿಥ್ಯಾ ಅಂತಲೇ ಆಗಬೇಕಾಗುತ್ತದೆ. ತತ್, ಆ ಬ್ರಹ್ಮನು ತೇನೈವ ಹೇತುನ, ಸತ್ಯತ್ವರಹಿತನಾಗಿದ್ದಾನೆ ಎಂಬ ಹೇತುವಿನಿಂದಲೇ ತದ್ವತ್, ಘಟದಂತೆ ಸದ್ರೂಪಮಪಿ, ಸದ್ರೂಪನು ನ ಸ್ಯಾತ್, ಆಗುವುದಿಲ್ಲ. ಸತ್ಯತ್ವರಹಿತಮಿತಿ ಹೇತುಗರ್ಭ ವಿಶೇಷಣಂ ಅಂತ. ಅಲ್ಲಿ ಸತ್ಯತ್ವರಹಿತಂ ಬ್ರಹ್ಮ ಮಿಥ್ಯೈವ ಸ್ಯಾತ್ ಅಂತ ಹೇಳಿದ್ದಾರೆ. ಅಲ್ಲಿ ಬ್ರಹ್ಮ ಮಿಥ್ಯೆ ಯಾಕಾಗಬೇಕಾಗತ್ತೆ? ಸತ್ಯತ್ವರಹಿತ.
ಅದು ಹೇತುಗರ್ಭ ವಿಶೇಷಣ. ಮಿಥ್ಯಾ ಯಾಕಾಗ್ತಾನೆ ಅನ್ನೋದನ್ನು ಆ ಸತ್ಯತ್ವರಹಿತ ಶಬ್ದದಲ್ಲೇ ಹೇಳಿದ್ದಾರೆ. ಸತ್ಯತ್ವ ಇದ್ರೇ ಅದು ಸತ್ಯ, ಸತ್ಯತ್ವ ಇಲ್ಲ ಅಂತಂದರೆ ಅದು ಸತ್ಯ ಅಲ್ಲ. ಅಂದರೆ ಸತ್ಯತ್ವರಹಿತ, ಸತ್ಯತ್ವ ಇಲ್ಲ ಅಂತ ಆಗ್ಬಿಟ್ರೆ ಅವಾಗ ಅವನು ಮಿಥ್ಯಾನೇ ಆಗಬೇಕಾಗುತ್ತೆ ಅಂತ ಹೇತುವಿನಲ್ಲಿ ವಿಶೇಷಣದಲ್ಲಿ ಅದೇ ಆ ಕಾರಣವನ್ನು ಸೂಚನೆ ಮಾಡಿದ್ದಾರೆ ಅಂತ ಹೇತುಗರ್ಭ ವಿಶೇಷಣ. ಸತ್ಯತ್ವರಹಿತತ್ವಾದಿತ್ಯರ್ಥ. ಏನರ್ಥ? ಬ್ರಹ್ಮನು ಮಿಥ್ಯಾ ಆಗಬೇಕಾಗುತ್ತೆ. ಯಾಕೆ? ಸತ್ಯತ್ವರಹಿತನಾದ್ದರಿಂದ. ಆ ವಿಶೇಷಣದಿಂದಲೇ ಹೇತುವನ್ನು ತಿಳಿಸಿದ್ದಾರೆ. ನಾನು ಸತ್ಯತ್ವಾಭಾವೇಪಿ ಸದ್ರೂಪತ್ವೇನೇವ ಬ್ರಹ್ಮಣ ನ ಮಿಥ್ಯಾತ್ವಂ ಇತ್ಯತಃ. ಅಲ್ಲ, ಬ್ರಹ್ಮನಲ್ಲಿ ಸತ್ಯತ್ವ ಇಲ್ಲ, ಬ್ರಹ್ಮ ಸದ್ರೂಪನಾಗಿದ್ದಾನೆ, ಆದ್ದರಿಂದ ಮಿಥ್ಯಾ ಅಲ್ಲ ಅಂತ ಹೇಳ್ತೇವೆ. ಸತ್ಯತ್ವಾಭಾವೇಪಿ, ಬ್ರಹ್ಮನಲ್ಲಿ ಸತ್ಯತ್ವ ಇಲ್ಲ ಅಂದರೂ ಕೂಡ ಸದ್ರೂಪತ್ವೇನೇವ, ಬ್ರಹ್ಮನು ಸದ್ರೂಪನಾಗಿದ್ದಾನೆ, ಬ್ರಹ್ಮಣ ನ ಮಿಥ್ಯಾತ್ವಂ, ಬ್ರಹ್ಮನಿಗೆ ಮಿಥ್ಯಾತ್ವ ಇಲ್ಲ ಇತ್ಯತಃ. ಅದಕ್ಕೆ ಹೇಳ್ತಾರೆ ಸದ್ರೂಪಮಪಿ ಅಂತ. ತತ್ ಅಂತಿದೆ ಅಲ್ಲಿ, ಸದ್ರೂಪಮಪಿ ತತ್ ನ ಸ್ಯಾತ್. ತತ್ ಅಂದರೆ ಬ್ರಹ್ಮ ಅಂತ ಅರ್ಥ. ತದ್ವತ್ ಅಂತಿದೆ, ತದ್ವತ್ ತೇನೈವ ಹೇತುನ ಅಂತ. ತದ್ವತ್ ಅಂದರೆ ಘಟವತ್, ಪರರೀತ್ಯ ಅಯಂ ದೃಷ್ಟಾಂತಃ. ಇದು ಇತರರ ಮಾಯಾವಾದಿ ಮತ ಪ್ರಕಾರ ಘಟವತ್ ಅಂತ ಹೇಳಿದ್ದು. ಬ್ರಹ್ಮ ಸದ್ರೂಪಂ ನ ಸ್ಯಾತ್ ಸತ್ಯತ್ವರಹಿತತ್ವಾತ್ ಅಂತ. ಸತ್ಯತ್ವರಹಿತತ್ವ ನಮ್ಮ ಮತ ಪ್ರಕಾರ ಹೇಳಲಿಕ್ಕೆ ಬರಲ್ಲ. ನಾವು ಘಟದಲ್ಲಿ ಸತ್ಯತ್ವನ ಒಪ್ಪಿದ್ದೇವೆ, ಅದಕ್ಕೋಸ್ಕರ ಘಟವತ್ ಅಂತ ಹೇಳಿದರೆ ಪರರೀತ್ಯ ದೃಷ್ಟಾಂತ, ಅವರು ಸತ್ಯತ್ವವನ್ನು ಒಪ್ಪಿಲ್ಲ. ಅದರಿಂದ ತೇನೈವ ಅಂತಿದೆ, ತದ್ವತ್ ತೇನೈವ. ತೇನೈವ ಅಂದರೆ ಸತ್ಯತ್ವಾಭಾವೇನೈವ ಅಂತ. ಘಟವು ಯಾವ ರೀತಿಯಲ್ಲಿ ಸತ್ಯತ್ವರಹಿತವಾದ್ದರಿಂದ ಸದ್ರೂಪ ಅಲ್ಲವೋ, ಬ್ರಹ್ಮನೂ ಕೂಡ ಸತ್ಯತ್ವರಹಿತನಾದ್ದರಿಂದ ಸದ್ರೂಪನಲ್ಲ ಅಂತ ಹೇಳಿ ಬರುತ್ತೆ. ನಚೇಶವಿಷಾಣಂಚ ಸದ್ರೂಪಂ ಸ್ಯಾತ್, ಸದ್ರೂಪಂ ಬ್ರಹ್ಮವದ್ಭವೇತ್ ಕೇವಲಾನ್ವಯಿ ಧರ್ಮತ್ವಾತ್ ಸತ್ವೇ ಸತ್ವಂಚ ವರ್ತತೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮನಲ್ಲಿ ಸತ್ಯತ್ವ ಇಲ್ಲ. ಸತ್ಯತ್ವ ಇಲ್ಲ ಅಂತಾದರೂ ಕೂಡ ಬ್ರಹ್ಮ ಏನಾಗಿದ್ದಾನೆ? ಅವ್ರ ಮತ ಪ್ರಕಾರ ಸದ್ರೂಪ ಅಂತ ಹೇಳೋದು ಅಂತಾದರೆ ಶಶವಿಷಾಣವೂ ಕೂಡ ಸದ್ರೂಪ ಅಂತ ಆಗಬೇಕು. ಯಾಕೆ? ಸತ್ ಅಂತ ಸದ್ರೂಪ ಅಂತ ಬೇಕಾದ್ರೆ ಸತ್ಯತ್ವ ಇರಬೇಕಾಗಿಲ್ಲ. ಶಶವಿಷಾಣದಲ್ಲಿಯೂ ಕೂಡ ಏನೂ ಧರ್ಮ ಇಲ್ಲ, ಸತ್ಯತ್ವ ಇಲ್ಲ. ಆದ್ದರಿಂದ ಸತ್ಯತ್ವರಹಿತವಾದದ್ದು ಯಾವುದು? ಶಶವಿಷಾಣ. ಅದು ಕೂಡ ಏನಾಗಬೇಕಾಗಿತ್ತು? ಸದ್ರೂಪ ಅಂತ ಆಗಬೇಕಾಗುತ್ತೆ. ಶಶವಿಷಾಣಂ ಸದ್ರೂಪಂ ಬ್ರಹ್ಮವದ್ಭವೇತ್. ಬ್ರಹ್ಮನಂತೆ ಶಶವಿಷಾಣವೂ ಕೂಡ ಅದು ಸದ್ರೂಪ ಅಂತ ಬೇಕಾಗುತ್ತೆ. ಸತ್ಯತ್ವರಹಿತವಾದದ್ದು ಸದ್ರೂಪ ಅಂತ ಒಪ್ಪಿದರೆ. ಇನ್ನು ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಸದ್ರೂಪ ಆಗುತ್ತೆ, ಸತ್ವ ಇರಬೇಕು ಅಂತಿಲ್ಲ. ಈಗ ಸತ್ತ ಅಂತ ಒಂದು ಜಾತಿ ಒಪ್ತಾರೆ ತಾರ್ಕಿಕರು. ದ್ರವ್ಯ ಗುಣ ಕರ್ಮ ಇವುಗಳಲ್ಲಿ ಸತ್ತ ಎಂಬತಕ್ಕಂತಹ ಒಂದು ಜಾತಿಯನ್ನು ಒಪ್ತಾರೆ. ಆಯಿತಾ? ಆ ಸತ್ತ ಎಂಬತಕ್ಕಂಥದ್ದು ಅದು ದ್ರವ್ಯ ಗುಣ ಕರ್ಮದಲ್ಲಿರೋದು. ಹಾಗಾದರೆ ಎಲ್ಲಿಲ್ಲ? ಸತ್ವದಲ್ಲಿಲ್ಲ. ಸತ್ತ ಅಂದರೂ ಸತ್ವ ಅಂದರೂ ಒಂದೇ. ಆ ಸತ್ತ ಅಥವಾ ಸತ್ವ ಅದು ಎಲ್ಲಿಲ್ಲ? ಸತ್ವದಲ್ಲಿಲ್ಲ. ಆದರೆ ಸತ್ವವನ್ನೇನು ಹೇಳ್ತಾರೆ? ಸದ್ರೂಪ ಅಂತ ಹೇಳ್ತಾರೆ. ಸತ್ವ ಇದ್ರೇ ಸದ್ರೂಪ ಆಗಬೇಕು ನಿಯಮ ಇಲ್ಲ. ನಾವು ಹೇಳಿದೆವು ಬ್ರಹ್ಮ ಸತ್ವರಹಿತನಾದರೆ ಸದ್ರೂಪನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾರೆ ಸತ್ವರಹಿತನಾದರೂ ಬ್ರಹ್ಮ ಸದ್ರೂಪನಾಗಬಹುದು. ಅದಕ್ಕೆ ಉದಾಹರಣೆ ಸತ್ವದಂತೆ. ಸತ್ವ ಅಂತ, ಸತ್ತ ಅಂತ ಒಂದು ಜಾತಿ, ಅದನ್ನು ದ್ರವ್ಯ ಗುಣ ಕರ್ಮದಲ್ಲಿರ್ತಕ್ಕಂಥ ಒಂದು ಧರ್ಮ ಅಂತ ಹೇಳ್ತಾರೆ, ಅದು ಜಾತಿ. ಅದರಲ್ಲಿ ಸತ್ವ ಇದೆಯಾ? ಇಲ್ಲ. ಹಾಗಾದರೆ ಆ ಸತ್ವ ಎಂಬತಕ್ಕಂಥ ಧರ್ಮ ಸತ್ವರಹಿತವಾಗಿದೆ. ಅದೇನಾಗಿದೆ? ಸದ್ರೂಪವೇ ಆಗಿದೆ. ಹಾಗೆ ಬ್ರಹ್ಮನೂ ಕೂಡ ಸತ್ವರಹಿತನಾದರೂ ಕೂಡ ಬ್ರಹ್ಮನಲ್ಲಿ ಸದ್ರೂಪತ್ವವನ್ನು ಒಪ್ಪಬಹುದು ಅಂತ ಅವರು ಪರಿಹಾರ ಹೇಳಬೇಕು. ಅದಕ್ಕೆ ದೋಷ ಹೇಳ್ತಾರೆ ಕೇವಲಾನ್ವಯ ಧರ್ಮತ್ವಾತ್ ಸತ್ವೇ ಸತ್ವಂಚ ಬರ್ತದೆ. ಸತ್ವ ಎಂಬತಕ್ಕಂತಹ ಧರ್ಮ ಇದೆಯಲ್ಲ ಅದು ಕೇವಲಾನ್ವಯಿ ಧರ್ಮ. ಕೇವಲಾನ್ವಯಿ ಧರ್ಮ ಅಂದ್ರೇನು? ಅದರ ಅಭಾವ ಎಲ್ಲೂ ಇಲ್ಲ. ಸತ್ವದ ಅಭಾವ
ಎಲ್ಲೂ ಇಲ್ಲ ಅಂತ ಅರ್ಥ. ಯಾವುದ್ಯಾವುದು ಪದಾರ್ಥ ಇದೆಯೋ ಆ ಎಲ್ಲ ಪದಾರ್ಥದಲ್ಲಿ ಸತ್ವ ಇರಲೇಬೇಕು. ಅಂದರೆ ಸತ್ತ ಎಂಬತಕ್ಕಂಥದ್ದು ಕೇವಲ ಎನ್ನುವ ಧರ್ಮ. ಶಶವಿಷಾಣದಲ್ಲಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಶಶವಿಷಾಣ ಇದೆಯಾ? ಇರುವ ಪದಾರ್ಥದಲ್ಲಿ ನಾವಿದೆ ಅಂತ ಹೇಳ್ತಾರೆ ಸತ್ವ. ಶಶವಿಷಾಣವೇ ಇಲ್ಲ, ಅಲ್ಲಿ ಸತ್ವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಸತ್ವ ಅನ್ನೋದು ಕೇವಲ ಅನ್ವಯ ಧರ್ಮ. ಅಂದರೆ ಯಾವುದ್ಯಾವುದು ಪದಾರ್ಥ ಅಂತಿದೆಯೋ ಆ ಪದಾರ್ಥದಲ್ಲಿ ಇದ್ದೇ ಇದೆ. ಆದ್ದರಿಂದ ಸತ್ವದಲ್ಲಿ ಸತ್ವ ಇದ್ದೇ ಇದೆ. ನೀವು ಸತ್ವವು ಯಾವ ರೀತಿಯಲ್ಲಿ ಸತ್ವರಹಿತವಾದರೂ ಸದ್ರೂಪವೋ, ಹಾಗೆ ಬ್ರಹ್ಮನಲ್ಲಿ ಸತ್ವ ಇಲ್ಲ ಅಂದರೂ ಕೂಡ ಬ್ರಹ್ಮ ಸದ್ರೂಪನಾಗ್ತಾನೆ ಅಂತ ಸತ್ವವನ್ನು ಉದಾಹರಣೆ ಕೊಡಲಿಕ್ಕೆ ಬರೋದಿಲ್ಲ. ಯಾಕೆ ಸತ್ವದಲ್ಲಿಯೂ ಕೂಡ ಸತ್ವವನ್ನು ಒಪ್ಪಿದ್ದೇವೆ. ಸತ್ವದಲ್ಲಿ ಸತ್ವ ಯಾಕೆ ಅಂತಂದರೆ ಸತ್ವ ಎಂಬತಕ್ಕಂಥದ್ದು ಕೇವಲ ಅನ್ವಯಿ ಧರ್ಮ. ಅದು ಎಲ್ಲ ಕಡೆಯಲ್ಲೂ ಇದ್ದೇ ಇದೆ. ನಚೇತ್ ಸತ್ವ ಇಲ್ಲದಿದ್ದರೂ ಸದ್ರೂಪ ಆಗುತ್ತೆ ಅಂತ ಹೇಳೋದು ಅಂತಾದರೆ ಶಶವಿಷಾಣವೂ ಕೂಡ ಬ್ರಹ್ಮವತ್ ಬ್ರಹ್ಮನಂತೆ ಸದ್ರೂಪಂ ಭವೇತ್, ಸದ್ರೂಪವೇ ಆಗಲಿ. ಸದ್ರೂಪ ಇಲ್ಲದೆ ಅಂತ ಇಲ್ಲ ಅಂತ ಆಗುತ್ತೆ. ಸದ್ರೂಪ ಬ್ರಹ್ಮನು ಸದ್ರೂಪ ಅಂತ ಆಗದೆ ಹೋಗಬೇಕಾಗುತ್ತೆ. ಸತ್ವ ಎಂಬತಕ್ಕಂಥದ್ದು ಕೇವಲಾನ್ವಯಿ ಧರ್ಮತ್ವಾತ್, ಎಲ್ಲ ಕಡೆಯಲ್ಲಿರುವ ಧರ್ಮವಾದ್ದರಿಂದ ಅದರ ಅಭಾವ ಇಲ್ಲದೇ ಇರುವುದರಿಂದ ಸತ್ವೇಚ ಸತ್ವದಲ್ಲಿಯೂ ಕೂಡ ವರ್ತತೆ, ಇದ್ದೇ ಇದೆ. ನಚೇತ್ ಸತ್ವವನ್ನು ಒಪ್ಪದಿದ್ದರೂ ಕೂಡ ಬ್ರಹ್ಮನು ಸದ್ರೂಪನಾಗಿದ್ದಾನೆ ಅಂತ ಹೇಳೋದು ಅಂತಾದರೆ ಶಶವಿಷಾಣವೂ ಕೂಡ ಬ್ರಹ್ಮವತ್ ಬ್ರಹ್ಮನಂತೆ ಸದ್ರೂಪಂ ಭವೇತ್, ಸದ್ರೂಪವೇ ಆಗಲಿ. ಸತ್ವವು ಕೇವಲಾನ್ವಯಿ ಧರ್ಮತ್ವಾತ್, ಕೇವಲಾನ್ವಯಿ ಧರ್ಮವಾಗಿರುವುದರಿಂದ, ಅರ್ಥಾತ್ ಸತ್ವದ ಅಭಾವ ಎಲ್ಲಿಯೂ ಇಲ್ಲದೇ ಇರುವುದರಿಂದ ಸತ್ವೇಚ ಸತ್ವದಲ್ಲಿಯೂ ಕೂಡ ವರ್ತತೆ ಇದೆ. ವಿಪಕ್ಷೆ ಬಾಧಕಮಾಹ, ಸದ್ರೂಪ ಇಲ್ಲದಿದ್ದರೂ ಕೂಡ ಬ್ರಹ್ಮನನ್ನು ಸತ್ಸ್ವರೂಪ ಅಂತ ಹೇಳ್ತೀರಾ ಅಂತಂದರೆ ಅದಕ್ಕೆ ತೊಂದರೆ ಇದೆ, ದೋಷ ಇದೆ ಅಂತ ಹೇಳ್ತಾ ಇದ್ದಾರೆ. ಸತ್ವಾಭಾವೇ ಸದ್ರೂಪತ್ವಾಭಾವ ನಚೇತ್, ಸತ್ವ ಇಲ್ಲ ಅಂದರೆ ಸದ್ರೂಪತ್ವ ಇಲ್ಲ ಅಂತ ಹೇಳಬೇಕು. ಸತ್ವ ಇಲ್ಲ, ಸದ್ರೂಪತ್ವ ಇದೆ, ಸದ್ರೂಪತ್ವಾಭಾವ ಇಲ್ಲ ಅಂತ ಹೇಳೋದು ಅಂತಾದರೆ ಶಶವಿಷಾಣವು ಕೂಡ ಸದ್ರೂಪ ಅಂತ ಆಗಬೇಕಾಗುತ್ತೆ. ಸತ್ವಾಭಾವೇ ಸದ್ರೂಪತ್ವಾಭಾವಸ್ಯ ಸತ್ತಾಯಾಂ ವ್ಯಭಿಚಾರಮಾಶಂಕ್ಯ ಪರಿಹರತಿ ಕೇವಲಾನ್ವಯಿತಿ. ಸತ್ವಾಭಾವ ಇದ್ದರೆ ನಾವೇನು ಹೇಳಿದೆವು, ಸದ್ರೂಪತ್ವಾಭಾವ ಇರಬೇಕು ಅಂತ. ಅದಕ್ಕೆ ಅವರು ಸತ್ವಾಭಾವೇ ಸದ್ರೂಪತ್ವಾಭಾವ ಎಂಬತಕ್ಕಂಥದ್ದು ನಿಯಮ. ಇದಕ್ಕೆ ವ್ಯಭಿಚಾರ ಇದೆ ಅಂತ ಅವರು ಆಕ್ಷೇಪ ಮಾಡ್ತಾರೆ. ಯತ್ರ ಯತ್ರ ಸದ್ರೂಪತ್ವಾಭಾವ ತತ್ರ ಯತ್ರ ಸತ್ವಾಭಾವ ತತ್ರ ಸದ್ರೂಪತ್ವಾಭಾವ ಅಂತ ಹೇಳಬೇಕು. ಯತ್ರ ಸತ್ವಾಭಾವ ತತ್ರ ಸದ್ರೂಪತ್ವಾಭಾವ ಅಂತ ಹೇಳಬೇಕು. ಯತ್ರ ಸತ್ವಾಭಾವ ಸತ್ವೇ ಧರ್ಮಿಣಿ, ಸತ್ವ ಎಂಬತಕ್ಕಂತಹ ಸತ್ವೇ ಧರ್ಮೇ, ಸತ್ವ ಎಂಬತಕ್ಕಂಥ ಧರ್ಮದಲ್ಲಿ ಏನಿದೆ, ಸತ್ವ ಇಲ್ಲ. ಯತ್ರ ಸತ್ವಾಭಾವ ಸತ್ವ ಎಂಬತಕ್ಕಂಥ ಧರ್ಮದಲ್ಲಿ, ಆದರೆ ಆ ಸತ್ವಧರ್ಮ ಏನಾಗಿದೆ, ಸದ್ರೂಪ ಆಗಿದೆ. ಅಂದರೆ ಯತ್ರ ಸತ್ವಾಭಾವ ತತ್ರ ಸದ್ರೂಪತ್ವಾಭಾವ ಅಂತ ಹೇಳಿಕ್ಕೆ ಬರಲ್ಲ, ಸದ್ರೂಪತ್ವ ಇದೆ, ವ್ಯಭಿಚಾರ ಬಂತು ಅಂತಂದರೆ ಅದಕ್ಕೆ ಹೇಳ್ತಾರೆ ಸತ್ವದಲ್ಲಿ ಸತ್ವಾಭಾವ ಇಲ್ಲ. ಯತ್ರ ಸತ್ವಾಭಾವ ತತ್ರ ಸದ್ರೂಪತ್ವಾಭಾವ, ಸತ್ವದಲ್ಲಿ ಸದ್ರೂಪತ್ವ ಇದೆಯಿಲ್ಲ ಅಂದರೆ ಸತ್ವವೂ ಇದೆ. ಅದು ಯಾಕೆ ಅಂತಂದರೆ ಕೇವಲಾನ್ವಯಿ ಧರ್ಮತ್ವ. ಸತ್ವ ಎಂಬತಕ್ಕಂಥದ್ದು ಯಾವ್ಯಾವುದು ಪದಾರ್ಥ ಇದೆಯೋ ಅದರಲ್ಲಿ ಇರತಕ್ಕಂಥ ಧರ್ಮ ಆಗಿದೆ. ಆದ್ದರಿಂದ ಸದ್ರೂಪವಾದಂಥ ಸತ್ವದಲ್ಲಿ ಸತ್ವ ಇದೆ. ಆದ್ದರಿಂದಾಗಿ ಯತ್ರ ಸತ್ವಾಭಾವ ತತ್ರ ಸದ್ರೂಪತ್ವಾಭಾವ ಅಂತ ಹೇಳ್ತೇವೆ, ಹೇಳಿಕ್ಕೆ ಬರುತ್ತೆ. ಯಾವ ದೋಷವೂ ಇದೆ. ಅತಃ ಸತ್ಯತ್ವರಹಿತಂ ಮಿಥ್ಯೈವ ಸ್ಯಾನ್ನ ಸಂಶಯಃ ಶಿರಸೋ ಮುಂಡನೆ ತಸ್ಮಾತ್ ಶಿಖಾಮುಂಡನಮಪ್ಯಭೂತ್. ಒಂದು ವೇಳೆ ತಲೆ ಬೋಳಿಸ್ತೀರಾ ಅಂತಂದರೆ ತಲೆಯನ್ನು ಬೋಳಿಸಿದಾಗ
ಹೇಳ್ತೀರ ತಲೆ ಬೋಳಿಸು ಅಂತ. ಆವಾಗ ತಲೆಯಲ್ಲಿರುವಂತಹ ಜುಟ್ಟು ಕೂಡ ಅದು ಬೋಳಾಗಿ ಹೋಗುತ್ತೋ ಇಲ್ವೋ? ಶಿರಸಃ ಮುಂಡನೇತ್ ಶಿಖಾಮುಂಡನಮಪಿ ಅಭೂತ್. ತಲೆಯನ್ನು ಬೋಳಿಸ್ಕೊಂಡಿದ್ದಾರೆ ಅಂತಂದರೆ ಆವಾಗ ಶಿಖಾ ಜುಟ್ಟು ಕೂಡ ಅದು ಮುಂಡವಾಗಿ ಹೋಗುತ್ತೆ. ಹಾಗೆಯೇ ಬ್ರಹ್ಮನಲ್ಲಿ ಸತ್ಯತ್ವ ಇಲ್ಲ ಅಂತ ಹೇಳ್ತೀರಾ ಅಂತಂದರೆ ಆವಾಗ ಏನಾಗುತ್ತೆ? ಬ್ರಹ್ಮನಲ್ಲಿ ಸದ್ರೂಪತ್ವವೂ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾದರೆ ಸದ್ರೂಪತ್ವ ಅನ್ನೋದು ಶಿಖಾದಂತೆ, ಸತ್ವ ಎಂಬತಕ್ಕಂಥದ್ದು ಶಿರಸ್ಸಿದ್ದ ಹಾಗೆ. ಶಿರಸ್ಸನ್ನು ಮುಂಡನೆ ಮಾಡಿದ್ದೀರಾ ಅಂತಂದರೆ ಸತ್ವವನ್ನು ಇಲ್ಲ ಅಂತ ಹೇಳಿದಂತೆ ಆಯಿತು. ಶಿರಸ್ಸನ್ನು ಮುಂಡನೆ ಮಾಡಿದಾಗ ಶಿಖ ಹೇಗಿಲ್ಲ ಆಗುತ್ತೋ ಹಾಗೆ ಸದ್ರೂಪತ್ವವು ಕೂಡ ಇಲ್ಲ ಅಂತ ಆಗಿಬಿಡುತ್ತೆ ಅಂತ. ಸದ್ರೂಪತ್ವ ಇಲ್ಲ ಅಂದರೆ ಏನಾಯಿತು? ಸತ್ಯತ್ವ ಇಲ್ಲ, ಸದ್ರೂಪತ್ವ ಇಲ್ಲ, ಅದರಿಂದ ಬ್ರಹ್ಮನು ಮಿಥ್ಯಾ ಅಂತಲೇ ಆಗಬೇಕಾಗುತ್ತೆ. ಹೇಗೆ ತಲೆ ಮುಂಡನೆ ಮಾಡಿದ್ರೆ ಕೂದಲಿಲ್ಲ ಅಂತ ಆಗುತ್ತೋ ಹಾಗೆ ಸದ್ರೂಪತ್ವವನ್ನು ಮುಂಡನ ಮಾಡ್ತಾ ಇದ್ದೀರ ನೀವು. ಬ್ರಹ್ಮನಲ್ಲಿ ಯಾವ ಧರ್ಮವೂ ಇಲ್ಲ, ಸದ್ರೂಪತ್ವ ಇಲ್ಲ. ಹಾಗಾದರೆ ಬ್ರಹ್ಮನಲ್ಲಿ ಸದ್ರೂಪತ್ವ ಧರ್ಮವನ್ನು ನೀವು ಇಲ್ಲ ಅಂತ ಹೇಳೋದ್ರಿಂದ ಬ್ರಹ್ಮ ಏನಾಗ್ತಾನೆ? ಬ್ರಹ್ಮನೇ ಇಲ್ಲ ಅಂತ ಆಗ್ತಾನೆ. ಬ್ರಹ್ಮ ಮಿಥ್ಯೈವ ಸ್ಯಾತ್, ಬ್ರಹ್ಮನೇ ಮಿಥ್ಯ ಅಂತ ಆಗಿಬಿಡ್ತಾನೆ. ಅತಃ ಸತ್ಯದಲ್ಲಿಯೂ ಸತ್ಯತ್ವ ಇರುವುದರಿಂದ ಸತ್ಯತ್ವರಹಿತಂ, ಸತ್ಯತ್ವರಹಿತವಾದ ವಸ್ತುವು ಮಿಥ್ಯೈವ ಸ್ಯಾತ್, ಮಿಥ್ಯವೇ ಆಗುತ್ತದೆ. ನ ಸಂಶಯ, ಸಂದೇಹ ಇಲ್ಲ. ಶಿರಸಃ ಮುಂಡನೆ, ತಲೆಯನ್ನು ತಸ್ಮಾತ್ ಅಂತಂದರೆ ಸತ್ವ ಇಲ್ಲ ಎಂದು ಹೇಳಿದ್ರು ಸದ್ರೂಪತ್ವೂ ಇಲ್ಲ ಎಂದು ಹೇಳಬೇಕಾಗಿರೋದರಿಂದ ಶಿರಸಃ ಮುಂಡನೆ, ಶಿರಸ್ಸನ್ನು ಮುಂಡನ ಮಾಡಿದಾಗ ಶಿಖಾ ಮುಂಡನಂ, ಜುಟ್ಟಿನ ಮುಂಡನವೂ ಕೂಡ ಅಭೂತ್ ಆಗುತ್ತದೆ. ಅತಃ ಸತ್ಯದಲ್ಲಿಯೂ ಸತ್ಯತ್ವ ಇರೋದರಿಂದ ಸತ್ಯತ್ವರಹಿತಂ, ಸತ್ಯತ್ವರಹಿತವಾದ ವಸ್ತುವು ಮಿಥ್ಯೈವ ಭವೇತ್, ಮಿಥ್ಯೈವ ಸ್ಯಾತ್, ಮಿಥ್ಯವೇ ಆಗಬೇಕಾಗುತ್ತದೆ. ನ ಸಂಶಯ, ಸಂದೇಹ ಇಲ್ಲ. ತಸ್ಮಾತ್ ಸತ್ಯ ಇಲ್ಲ ಎಂದು ಹೇಳಿದರೂ ಕೂಡ ಸದ್ರೂಪತ್ವವು, ಸತ್ವ ಇಲ್ಲ ಅಂತ ಹೇಳಿದರೆ ಸದ್ರೂಪತ್ವವು ಇಲ್ಲ ಅಂತ ಆಗೋದರಿಂದ ಶಿರಸಃ ತಲೆಯ ಮುಂಡನೆ, ಮುಂಡನವನ್ನು ಮಾಡಿದಾಗ ಶಿಖಾಮುಂಡನಮಪಿ, ಶಿಖೆಯ ಮುಂಡನವೂ ಕೂಡ ಅಭೂತ್ ಆಗುತ್ತದೆ. ಅತಃ ಸತ್ವೇಪಿ ಸತ್ವಸದ್ಭಾವಾತ್, ಹಿಂದೆ ಹೇಳಿದ ಹಾಗೆ ಸತ್ವ ಎಂಬತಕ್ಕಂಥ ಧರ್ಮದಲ್ಲಿಯೂ ಕೂಡ ಕೇವಲ ಅನ್ವಯಿ ಸತ್ವ, ಆದ್ದರಿಂದ ಸತ್ವದಲ್ಲಿ ಸತ್ವವೂ ಇದೆ. ಆದ್ದರಿಂದ ತಸ್ಮಾತ್ ಅಂದರೆ ಸತ್ವಾಭಾವಕತನೆ ಸದ್ರೂಪತ್ವ ಅಭಾವಸ್ಯ ಅವರ್ಜನೀಯತ್ವ. ಸತ್ವ ಇಲ್ಲ ಅಂತಾದರೆ ಸದ್ರೂಪತ್ವವೂ ಇಲ್ಲ ಅಂತ ಆಗಿಬಿಡುತ್ತೆ. ಸತ್ವ ಇದ್ದರೆ ಸದ್ರೂಪತ್ವ, ಸತ್ವ ಇಲ್ಲ ಅಂತಾದರೆ ಸದ್ರೂಪತ್ವವೇ ಇಲ್ಲ ಅಂತ ಆಗುತ್ತೆ. ಆದ್ದರಿಂದ ಶಿರಸಃ ಮುಂಡನೆ, ಶಿಖಾ ಮುಂಡನವತ್ ಸತ್ವಾಭಾವೆ ತ್ವದಭಿಲಷಿತ ಸದ್ರೂಪತ್ವಮಪಿ ಗತಮಿತಿ ಭಾವ. ಹೇಗೆ ತಲೆಯನ್ನು ಮುಂಡನೆ ಮಾಡಿದ್ರೆ ಶಿಖಾವು ಮುಂಡನವಾಗಿ ಹೋಗುತ್ತೋ ಹಾಗೆ ಸತ್ವವನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಬ್ರಹ್ಮನಿಗೆ ಸದ್ರೂಪತ್ವವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಯದಿ ಸತ್ಯಪದೇನಾಪಿ ಬ್ರಹ್ಮಲಕ್ಷ್ಯಂ ಭವೇತ್ತವ ತರ್ಹಿ ತತ್ಪದವಾಚ್ಯಂ ಮೇ ಜಗತ್ಸತ್ಯಂ ಭವಿಷ್ಯತಿ. ಯಾವಾಗಲೂ ಒಂದು ಶಬ್ದ ಅದು ಲಕ್ಷಣಾವೃತ್ತಿಯಿಂದ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳೋದು ಅಂತಾದರೆ ಶಕ್ತಿವೃತ್ತಿಯಿಂದ ಅದು ಇನ್ನೊಂದನ್ನು ಪ್ರತಿಪಾದನೆ ಮಾಡಲೇಬೇಕು. ಈಗ ಗಂಗಾಪದ ಇದೆ, ಗಂಗಾಪದಕ್ಕೆ ಲಕ್ಷಣಾವೃತ್ತಿಯಿಂದ ಏನು ಅರ್ಥ ಹೇಳ್ತೇವೆ? ತೀರ ಅಂತ ಹೇಳ್ತೇವೆ. ಗಂಗಾಪದಕ್ಕೆ ಶಕ್ತಿವೃತ್ತಿಯಿಂದ ಏನರ್ಥ? ಗಂಗಾ ಪ್ರವಾಹ ಅಂತ ಅರ್ಥ. ಅದರಿಂದ ಆ ಗಂಗಾ ಶಬ್ದಕ್ಕೆ ಗಂಗಾ ಎಂಬತಕ್ಕಂತಹ ಪ್ರವಾಹ ಅರ್ಥ ಸತ್ಯವಾದದ್ದು ಇದೆ. ಅದಕ್ಕೆ ಆ ಅರ್ಥ ಕೊಡಲ್ಲ ಅಂಥೇಳಿ ಏನು ಹೇಳೋದು? ನಾವು ತೀರ ಅಂತ ಅರ್ಥ ಮಾಡೋದು. ಹಾಗಾದರೆ ಬ್ರಹ್ಮ ಇದ್ದಾನಲ್ಲ, ಅವನು ಸತ್ಯಪದದಿಂದ ಲಕ್ಷಣ ಆಗಿದ್ದಾನೆ. ಬ್ರಹ್ಮ ಏನಾಗಿದ್ದಾನೆ? ಸತ್ಯಪದದಿಂದ ಲಕ್ಷಣ ಆಗಿದೆ. ಹಾಗಾದರೆ ಸತ್ಯಪದಕ್ಕೊಂದು ಅರ್ಥ ಇರಬೇಕು, ಸತ್ಯಪದಕ್ಕೆ ಅರ್ಥ ಇರಬೇಕು. ಸತ್ಯಪದಕ್ಕೆ ಏನು ಅರ್ಥ? ಸತ್ಯ ಅಂತ ಅರ್ಥ. ಹಾಗಾದರೆ ಸತ್ಯವಾದದ್ದು ಒಂದು ಇರಬೇಕು, ಸತ್ಯವಾದದ್ದು ಒಂದಿರಬೇಕು. ಯಾವುದು ಸತ್ಯವಾದದ್ದು? ಅದಕ್ಕೆ ಹೇಳ್ತಾರೆ
ಮೇ ಜಗತ್ ಸತ್ಯಂ ಭವಿಷ್ಯತಿ. ಸತ್ಯವಾದಂಥ ಶಬ್ದದಿಂದ ಪ್ರತಿಪಾದಿತವಾದ ಒಂದು ಅರ್ಥ ಇರಬೇಕು, ಶಕ್ತಿ ವೃತ್ತಿಯಿಂದ ತಿಳಿದು ಬರುವ ಅರ್ಥ ಇರಬೇಕು. ಸತ್ಯ ಶಬ್ದದಿಂದ ಶಕ್ತಿ ವೃತ್ತಿಯಿಂದ ತಿಳಿದು ಬರುವ ಅರ್ಥ ಯಾವುದು? ಸತ್ಯ ಅಂತ ಅರ್ಥ. ಸತ್ಯಭೂತವಾದದ್ದು ಯಾವುದದು? ಬ್ರಹ್ಮನ ಅಲ್ಲ, ಮತ್ತು ಇನ್ನೊಂದಿರಬೇಕು. ಯಾವುದದು? ಜಗತ್ತು. ಹೀಗೆ ಜಗತ್ತು ಸತ್ಯ ಅಂತ ಆಗಬೇಕು. ಬ್ರಹ್ಮನನ್ನು ನೀವು ಸತ್ಯಪದ ಲಕ್ಷ್ಯ ಅಂತ ಹೇಳ್ತೀರಾ ಅಂತಂದರೆ ಆವಾಗ ನಿಮಗೆ ತೊಂದರೆ ಇದೆ. ಜಗತ್ತನ್ನು ಮಿಥ್ಯ ಅಂತ ಹೇಳಿದ್ದೀರಾ, ಆದರೆ ಜಗತ್ತನ್ನು ಸತ್ಯ ಅಂತ ಒಪ್ಪಬೇಕಾಗುತ್ತೆ. ನಮಗೆ ಅಭಿಲಷಿತವಾದದ್ದು ಸಿಗುತ್ತೆ. ಬ್ರಹ್ಮನನ್ನು ಸತ್ಯಪದದಿಂದ ಲಕ್ಷ್ಯ ಅಂತ ಹೇಳಿದ್ರೆ ಜಗತ್ತಿಗೆ ಸತ್ಯತ್ವವನ್ನು ಒಪ್ಪಬೇಕಾಗುತ್ತೆ. ನೀವು ಒಪ್ಪಿರುವ ಜಗತ್ತಿಗೆ ಮಿಥ್ಯಾತ್ವ ಸರಿ ಹೊಂದೋದಿಲ್ಲ. ಯದಿ ಒಂದು ವೇಳೆ ಸತ್ಯಪದೇನಾಪಿ, ಸತ್ಯಪದದಿಂದಲೂ ಕೂಡ ತವ ನಿನ್ನ ಬ್ರಹ್ಮನು ಲಕ್ಷ್ಯಂ ಭವೇತ್, ಲಕ್ಷಣಾವೃತ್ತಿಯಿಂದ ಪ್ರತಿಪಾದಿತನಾಗಿದ್ದಾನೆ. ತರ್ಹಿ ಆಗ ಮೇ ನನಗೆ ತತ್ಪದ ವಾಚ್ಯಂ ಸತ್ಯಪದ ವಾಚ್ಯವಾದಂತಹ ಜಗತ್ತು ಸತ್ಯಂ ಭವಿಷ್ಯತಿ, ಸತ್ಯವೇ ಆಗುತ್ತದೆ. ಯದಿ ಒಂದು ವೇಳೆ ಸತ್ಯಪದೇನಾಪಿ, ಸತ್ಯಪದದಿಂದಲೂ ಕೂಡ ತವ ನಿನ್ನ ಬ್ರಹ್ಮನು ಲಕ್ಷ್ಯಂ ಭವೇತ್, ಲಕ್ಷಣಾವೃತ್ತಿಯಿಂದ ಪ್ರತಿಪಾದಿತನಾಗಿದ್ದಾನೆ. ತರ್ಹಿ ಹಾಗಾದರೆ ಮೇ ನನಗೆ ತತ್ಪದ ವಾಚ್ಯಂ ಸತ್ಯಪದದಿಂದ ವಾಚ್ಯವಾದ ಜಗತ್ತು ಸತ್ಯಂ ಭವಿಷ್ಯತಿ, ಸತ್ಯವೇ ಆಗುತ್ತದೆ. ಸತ್ಯಪದಸ್ಯ ಬ್ರಹ್ಮಣಿ ಲಕ್ಷಣಾಂಗೀಕಾರೆ ಪುನರಪಿ ಬಾಧಕಮಾಹ ಯದೀತಿ. ಸತ್ಯಪದಕ್ಕೆ ಬ್ರಹ್ಮನಲ್ಲಿ ಲಕ್ಷಣಾವೃತ್ತಿಯಿಂದ ಶಬ್ದವು ಅರ್ಥವನ್ನು ಹೇಳುತ್ತೆ ಅಂತ ಒಪ್ಪಿದರೆ ಬಾಧಕಾಂತರ ಇನ್ನೊಂದು ಬಾಧಕವನ್ನು ಹೇಳ್ತಾ ಇದ್ದಾರೆ. ಪುನರಪಿ ಬಾಧಕಮ, ಪುನಃ ಮತ್ತೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಣಿ ಸತ್ಯಪದ ಲಕ್ಷಣಾಂಗೀಕಾರೆ ತತ್ಪದ ವಾಚ್ಯಂ ಕಿಂಚಿದ ಅವಶ್ಯಂ ವಕ್ತವ್ಯಂ. ಸತ್ಯಪದ ಬ್ರಹ್ಮನನ್ನು ಲಕ್ಷಣಾವೃತ್ತಿಯಿಂದ ತಿಳಿಸ್ಕೊಡುತ್ತೆ. ಹಾಗಾದರೆ ಸತ್ಯಪದ ಶಬ್ದದಿಂದ ತಿಳಿಯಲ್ಪಡ್ತಕ್ಕಂತಹ ಒಂದು ವಸ್ತು ಇದೆ ಅಂತ ಹೇಳಬೇಕು. ಯಾವುದಾದ್ರೂ ಒಂದು ಶಬ್ದ ಶಕ್ತಿವೃತ್ತಿಯಿಂದ ಅರ್ಥವನ್ನು ತಿಳಿಸ್ಕೊಡ್ತಾ ಇದೆ ಅಂತಾದರೆ ಇನ್ನೊಂದು ಅರ್ಥವನ್ನು ಲಕ್ಷಣಾವೃತ್ತಿಯಿಂದ ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು. ಯಾವ ಶಬ್ದಕ್ಕೆ ಶಕ್ತಿವೃತ್ತಿಯಿಂದ ಅರ್ಥ ಪ್ರತಿಪಾದಕತ್ವ ಇಲ್ಲವೇ ಇಲ್ಲವೋ ಅದು ಲಕ್ಷಣಾವೃತ್ತಿಯಿಂದ ಯಾವುದನ್ನು ತಿಳಿಸ್ಕೊಡೋದಿಲ್ಲ. ಪ್ರಕೃತದಲ್ಲಿ ಸತ್ಯಪದ ಬ್ರಹ್ಮನನ್ನು ಹೇಗೆ ತಿಳಿಸ್ಕೊಡುತ್ತೆ? ಲಕ್ಷಣಾವೃತ್ತಿಯಿಂದ. ಹಾಗಾದರೆ ಶಕ್ತಿವೃತ್ತಿಯಿಂದ ಆ ಸತ್ಯಪದ ಯಾವುದಾದನ್ನು ತಿಳಿಸ್ಕೊಡ್ಬೇಕು. ಬ್ರಹ್ಮ ಬಿಟ್ಟು ಉಳಿದಿದ್ದು ಯಾವುದು? ಜಗತ್ತು. ಆ ಜಗತ್ತೇ ಸತ್ಯ ಆಗಬೇಕಾಗುತ್ತೆ. ಬ್ರಹ್ಮಣಿ ಸತ್ಯಪದ ಲಕ್ಷಣಾಂಗೀಕಾರೆ, ಬ್ರಹ್ಮನಲ್ಲಿ ಸತ್ಯಪದ ಅದು ಲಕ್ಷಣಾವೃತ್ತಿಯಿಂದ ಅರ್ಥವನ್ನು ತಿಳಿಸ್ಕೊಡುತ್ತೆ ಅಂತ ಹೇಳೋದು ಅಂತಾದರೆ ತತ್ಪದ ವಾಚ್ಯಂ, ಆ ಸತ್ಯಪದ ವಾಚ್ಯವಾಗಿರ್ತಕ್ಕಂಥದ್ದು ಕಿಂಚಿದ ಅವಶ್ಯಂ ವಕ್ತವ್ಯ, ಯಾವುದನ್ನಾದರೂ ಹೇಳಲೇಬೇಕು. ಇರಲೇಬೇಕು. ಶಬ್ದ ಯಾವುದೇ ಪದವು ಶಕ್ತಿವೃತ್ತಿಯಿಂದ ಏನನ್ನೂ ಪ್ರತಿಪಾದನೆ ಮಾಡೋದಿಲ್ಲ ಅಂತಾದರೆ ಅದು ಲಕ್ಷಣಾವೃತ್ತಿಯಿಂದಲೂ ಪ್ರತಿಪಾದನೆ ಮಾಡೋದು. ಏನು? ಅದು ಶಕ್ತಿವೃತ್ತಿ ಮುಖ್ಯ, ಲಕ್ಷಣ ಮುಖ್ಯ. ಹೌದು. ಅದು ಮಾಡ್ಬೋದು. ಯಾಕೆ ಒಂದು ಅರ್ಥ ಇದ್ದರೆ ಮುಖ್ಯವಾದ ಅರ್ಥವನ್ನು ಹೇಳಲ್ಲ, ಆ ಮುಖ್ಯವಾದ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಹೌದು, ಬರಲ್ಲ. ಅಲ್ಲಿಯೂ ಕೂಡ ಲಕ್ಷಣಾವೃತ್ತಿ ಮಾಡಿದ್ದೇವೆ ಅಂತಾದರೆ ಮುಖ್ಯ ಅರ್ಥವನ್ನು ಬಿಟ್ಟಿದ್ದೇವೆ ಅಂತ ಅರ್ಥ. ಹೌದು. ಶಬ್ದಸ್ಯ ಅಭಿದಾಯಕತ್ವ ನಿಯಮಾತ್. ಯಾಕೆ ಸತ್ಯಾದಿ ಪದಗಳಿಂದ ವಾಚ್ಯವಾದದ್ದಿದೆ ಅಂತ ಹೇಳಬೇಕು? ಶಬ್ದ ಅಂತಂದರೆ ಅದೇನನ್ನಾದರೂ ಹೇಳಲೇಬೇಕು. ಏನೂ ಅರ್ಥವನ್ನು ಹೇಳಲ್ಲ, ಒಂದು ಶಬ್ದ ಇದೆ ಅಂತಂದರೆ ಅಂಥ ಶಬ್ದ ಇಲ್ಲವೇ ಇಲ್ಲ. ಅದು ಯಾವುದು ವರ್ಣ ಸಮುದಾಯಾತ್ಮಕವಾದ ಪದ ಅಂತ ನೀವು ಕರಿತೀರೋ ಅದಕ್ಕರ್ಥ ಇರಲೇಬೇಕು. ಪ್ರಾತಿಪದಿಕ ಅಂತ ಹೇಳ್ತೀರಾ ಅಂತಂದರೆ ಅದಕ್ಕರ್ಥ ಇರಲೇಬೇಕು. ಯಾಕೆ ಶಬ್ದದ ಗುಣ ಅದು ಅಭಿದಾಯಕತ್ವ, ಏನನ್ನಾದರೂ ಅರ್ಥವನ್ನು ಹೇಳುತ್ತೆ.
ತಚ್ಚ ಪರಿಶೇಷಾತ್ ಜಗದೇವ ಸ್ಯಾತ್. ಈಗ ಸತ್ಯ ಶಬ್ದದಿಂದ ವಾಚ್ಯರಾದವರು ಯಾರೋ ಇರಲೇಬೇಕು. ಯಾರು? ಇರೋದೇ ಎರಡು, ಒಂದು ಬ್ರಹ್ಮ, ಇನ್ನೊಂದು ಜಗತ್ತು. ಬ್ರಹ್ಮನಂತೂ ನೀವು ಸತ್ಯಪದದಿಂದ ವಾಚ್ಯನಲ್ಲ ಅಂತೀರ, ಹಾಗಾದ್ರೆ ಇನ್ಯಾವುದಾಗಬೇಕು? ಜಗತ್ತೇ ಆಗಬೇಕು. ಎರಡಿದೆ. ಎರಡು ವಸ್ತುಗಳಲ್ಲಿ ಒಂದು ಘಟ ಅಲ್ಲ ಅಂದರೆ ಇನ್ನೊಂದೇನಾಗಬೇಕು? ಒಂದು ಘಟ ಅಲ್ಲ ಅಂತಂದರೆ ಆವಾಗ ಇನ್ನೊಂದು ಘಟವೇ ಆಗಿರಬೇಕು. ಇರೋದೇ ಎರಡು ವಸ್ತು. ಇದು ಘಟ ಅಲ್ಲ, ಹಾಗಾದ್ರೆ ಇದೇನು? ಇದು ಘಟ ಆಗಿರಲೇಬೇಕು. ಇಂದ ಇದು ಘಟ ಅಲ್ಲ ಪಟ ಅಂತ ಹೇಳಿದ ಮೇಲೆ ಇನ್ನೊಂದನ್ನು ಘಟ ಅಂತ ಹೇಳಿ, ಯಾಕೆ ಘಟಪಟ ಎರಡೇ ಇರೋದು ಅಂತ. ಹಾಗಿಲ್ಲೂ ಕೂಡ ಶಕ್ತಿ ಎಂಬತಕ್ಕಂಥದ್ದು ಅದಿಲ್ಲ ಅಂತಾದಾಗ ಲಕ್ಷಣ ಅಂತ ಹೇಳಬೇಕು. ಆವಾಗ ಲಕ್ಷಣವನ್ನು ನೀವು ಒಪ್ಪಿದ್ದೀರಾ ಅಂತಾದರೆ ಅದರ ಮುಖ್ಯಾರ್ಥ ಎಲ್ಲಾದರೂ ಹೇಳಲೇಬೇಕು. ಮುಖ್ಯಾರ್ಥ ಎಲ್ಲಿ? ಜಗತ್ತಿನಲ್ಲಿ ಹೇಳಬೇಕು. ಜಗತ್ತನ್ನು ಬಿಟ್ಟು ಬೇರೆ ಪದಾರ್ಥವೇ ಇಲ್ಲ. ಬ್ರಹ್ಮ ಜಗತ್ತೆರಡೇ ಇರೋದು, ಜಗತ್ತನ್ನೇ ಸತ್ಯ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಬೇಕು ಅಂದರೆ ಅಸ್ತಿತ್ವ ಇರಲೇಬೇಕು. ಅಂದರೆ ಶಶವಿಷಾಣ ಇಲ್ಲ ಅಂತೀರ, ಅಸ್ತಿತ್ವ ಇದೆಯಾ? ಮತ್ತು ಶಶವಿಷಾಣ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಅಸ್ತಿತ್ವ ಇದ್ದರೆ ಮಾತ್ರ ಇಲ್ಲ ಅಂತ ನಿರಾಕರಣೆ ಮಾಡ್ತೇವೆ ಅಂತ ಇಲ್ಲ. ಅದನ್ನೇ ಹೇಳಿದ್ರು. ಅದರಿಂದ ಯಾವುದರ ಇಲ್ಲ ನಾವು ಅಂತ ಹೇಳ್ತೇವೋ ಅದರ ಅಭಾವವನ್ನು ಹೇಳ್ತೇವೆ ಅಂತಂದರೆ ಅದು ಯಾವ ವಸ್ತುವಿಗೆ ಸತ್ವ ಎಂಬತಕ್ಕಂಥದ್ದು ಸಿದ್ಧವಾಗಿದೆಯೋ, ಘಟಾದಿಗಳೆಲ್ಲ ಸತ್ ಎಂಬುದಾಗಿ ಅವುಗಳಲ್ಲಿ ಸತ್ವ ಸಿದ್ಧವಾಗಿದೆ, ಅವುಗಳ ಅಭಾವ ಅಂತ ಹೇಳ್ತೇವೆ ಅಂತಂದರೆ ಆವಾಗ ಘಟದ ಜ್ಞಾನ ಎಂಬತಕ್ಕಂಥದ್ದು ಇರಬೇಕು. ಯಾವುದು? ಘಟದ ಅಭಾವ ಅನ್ನೋದು ಅತ್ಯಂತ ಅಭಾವ. ತೇನ ಚೈತನ್ಯಸ್ಯ ಸತ್ಯತ್ವಂ ನ ಸಿದ್ಧ್ಯತಿ ಇತಿ ಭಾವೇನ. ಆದ್ದರಿಂದ ಚೈತನ್ಯ ಆತ್ಮ ಅವನಿಗೆ ಸತ್ಯತ್ವ ಸಿದ್ಧ ಆಗದೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಹಾಗೆ. ಅವರು ಜಗತ್ತು ಶಶವಿಷಾಣದಂತೆ ಅಲ್ಲ. ಶಶವಿಷಾಣ ತೋರಲ್ಲ, ಇದೆಲ್ಲ ತೋರ್ತಾರೆ. ಹೌದು. ಯಾರಿಗೆ? ಅವ್ರಿಗೆ ಜಗತ್ತು ತೋರುತ್ತೆ. ಮಿಥ್ಯಾ ಅಂತ ಹೇಳ್ತಾರೆ. ಮಿಥ್ಯಾ ಅಂದ್ರೇನು? ಸತ್ತಲ್ಲ ಅಸತ್ತಲ್ಲ ಅಂತ ಅರ್ಥ. ಮಿಥ್ಯಾ ಅಂದ್ರೇನು? ಸತ್ತಲ್ಲ ಅಸತ್ತಲ್ಲ. ಶಶವಿಷಾಣ ಅದು ಅಸತ್ತೆ. ಅಸತ್ತಲ್ಲ ಅಂತ ಹೇಳಿ ಬರುತ್ತಾ? ಈ ಜಗತ್ತೆಲ್ಲವೂ ಕೂಡ ಅದು ಅಸತ್ತಲ್ಲ. ಯಾಕಲ್ಲ ಅಸತ್ತಲ್ಲ? ತೋರ್ತಾ ಇದೆ. ಯಾವುದು ತೋರುತ್ತೋ ಅದು ಅಸತ್ತಲ್ಲ. ತೋರುತ್ತೆ, ಬಾಧ ಇದೆ. ತೋರುತ್ತೆ, ಬಾಧ ಇದೆ. ತೋರುತ್ತೆ, ಕೆಳಗಡೆ ಹೆಚ್ಚಿನ ಅಂಶ ಇದಾಗ್ತಾ ಇದ್ದಾರೆ. ಯಾವುದು ತೋರುತ್ತೋ, ಯಾವುದಕ್ಕೆ ಬಾಧ ಇದೆಯೋ, ತೋರುತ್ತೆ ಆದ್ದರಿಂದ ಅಸತ್ತಲ್ಲ, ಬಾಧ ಇದೆ ಆದ್ದರಿಂದ ಸತ್ಯ ಅಲ್ಲ. ಜಗತ್ತು ತೋರುತ್ತೆ, ಬಾಧ ಇದೆ. ಶಶವಿಷಾಣ ತೋರಲ್ಲ, ಬಾಧವೂ ಇಲ್ಲ, ಅಂದರೆ ಅಸತ್ಯ. ಬ್ರಹ್ಮ ತೋರಲ್ಲ, ಬಾಧ ಇಲ್ಲ, ಬ್ರಹ್ಮ ಸತ್ಯ. ಬ್ರಹ್ಮ ಅವನು ಸತ್ಯ. ಯಾಕೆ? ಬ್ರಹ್ಮನಿಗೆ ಬಾಧ ಇಲ್ಲ, ಆದರೆ ಬ್ರಹ್ಮ ತೋರ್ತಾನೆ, ಸ್ವಯಂ ಪ್ರಕಾಶ. ತೋರಲ್ಲ ಅಲ್ಲ, ತೋರ್ತಾನೆ. ತೋರುತ್ತೆ, ಆದರೆ ಬಾಧ ಇಲ್ಲ. ಇಷ್ಟು ವ್ಯತ್ಯಾಸ.
ತತ್ಪದವಾಚ್ಯಂ ಅಲ್ಲಿದೆ. ತರ್ಹಿ ತತ್ಪದವಾಚ್ಯಮ್ಯೇ. ತತ್ಪದವಾಚ್ಯ ಅಂದರೆ ಅದಕ್ಕೆ ಅರ್ಥ ಬರೀತಾರೆ ಸತ್ಯಪದವಾಚ್ಯಂ. ಸತ್ಯಪದದಿಂದ ಶಕ್ತಿವೃತ್ತಿಯಿಂದ ತಿಳಿಯಲ್ಪಡ್ತಕ್ಕಂಥದ್ದು ಯಾವುದಾಗಬೇಕು ಅಂತ ಕೇಳ್ತಾರೆ. ಜಗತ್ತು ಹೇತುಗರ್ಭ ವಿಶೇಷಣಮೇ ತತ್. ಅದಕ್ಕೇನರ್ಥ? ಸತ್ಯಪದ ವಾಚ್ಯತ್ವ. ಈ ಜಗತ್ತು ಸತ್ಯಪದ ವಾಚ್ಯವಾಗಿದೆ ಅಂದರೆ ಜಗತ್ತೇನಾಗಬೇಕಾಗುತ್ತೆ? ಸತ್ಯ ಅಂತ ಆಗಬೇಕಾಗುತ್ತೆ. ವಾಚಕಸ್ಯ ಸತ್ಯಪದಸ್ಯ ಸತ್ಯತ್ವರೂಪ ಪ್ರವೃತ್ತಿ ನಿಮಿತ್ತ ಪುರಸ್ಕಾರಿತತ್ವಾದಿತಿ ಭಾವಃ. ಸತ್ಯಪದ ಅದು ವಾಚಕ. ವಾಚಕವಾಗಿರ್ತಕ್ಕಂತಹ ಸತ್ಯಪದ ಅದೇನಾಗುತ್ತೆ? ಸತ್ಯತ್ವರೂಪವಾಗಿರ್ತಕ್ಕಂಥ ಧರ್ಮ ಇದ್ರೇ ಅದು ಸತ್ಯ ಶಬ್ದ ಎಂಬತಕ್ಕಂಥದ್ದು ಹೇಳುತ್ತೆ. ಆದ್ದರಿಂದ ವಾಚಕವಾಗಿರ್ತಕ್ಕಂಥದ್ದು ಸತ್ಯಪದ. ಅದಕ್ಕೆ ವಾಚಕತ್ವ ಕೂಡಬೇಕು ಅಂತಾದರೆ ಅದರಿಂದ ತಿಳಿದು ಬರುವ ಅರ್ಥ ಇರಬೇಕು. ಆ ಸತ್ಯತ್ವ ಉಳ್ಳಂಥ ಪದಾರ್ಥ ಇರಬೇಕು. ಸತ್ಯತ್ವ ಉಳ್ಳಂಥ ಪದಾರ್ಥ ಯಾವುದು? ಘಟಪಟಾದಿಗಳು ಅಂತ ಇದೆ ಅಂತಾದರೆ ಆವಾಗ ಸತ್ಯಪದ ವಾಚಕ ಆಗುತ್ತೆ. ಸತ್ಯ ಶಬ್ದದಿಂದ ತಿಳಿದು ಬರುವಂಥ ಸತ್ಯವಾದದ್ದು ಯಾವುದು ಇಲ್ಲ ಅಂತ ಆಗಿಬಿಟ್ರೆ ಅವಾಗ ಅದಕ್ಕೆ ವಾಚಕತ್ವವೇ ಕೊಡುವುದಿಲ್ಲ. ಗಂಗಾಪದೇನ ಯಾವಾಚ್ಯ ಸೈವ ಗಂಗಾಯತೋ ನೃಣಾಂ ಅತಸ್ತ್ವಲ್ಲಕ್ಷಣ ಸರ್ವ ಜಗತೋ ರಕ್ಷಣಾಯ ಮೇ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಬ್ರಹ್ಮನನ್ನು ಸತ್ಯಪದದಿಂದ ಲಕ್ಷ್ಯ ಅಂತ ಹೇಳ್ತೀರಾ ಅಂತಾದರೆ ನಾವು ಹೇಳುವಂಥ ಜಗತ್ತು ಸತ್ಯ ಅನ್ನೋದಕ್ಕೆ ನೀವು ಪುಷ್ಟಿಯನ್ನು ಕೊಟ್ಟಂತೆ ಆಯಿತು. ಸರ್ವಜಗತಃ ರಕ್ಷಣಾಯ ಮೇ ರಕ್ಷಣಾಯ. ನಮಗೇನು ಅಭಿಪ್ರಾಯಿತವಾಗಿರ್ತಕ್ಕಂಥದ್ದು ಜಗತ್ತು ಸತ್ಯ ಅಂತ ಇದನ್ನು ನೀವು ಒಪ್ಕೊಂಡಂತೆ ಆಯಿತು ಅಂತ. ಯಾಕೆ ಅಂತಂದರೆ ನೋಡಿ, ಗಂಗಾ ಶಬ್ದ ಇದೆ. ಗಂಗಾ ಶಬ್ದ ಅದು ಗಂಗಾ ಇದೆಯಲ್ಲ, ಪ್ರವಾಹ, ಅದೇನಾಗಿದೆ? ಗಂಗಾ ಪದದಿಂದ ವಾಚ್ಯ. ಹಾಗಾದರೆ ಗಂಗಾ ಶಬ್ದದಿಂದ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದು? ಗಂಗಾ ಪ್ರವಾಹ ಅಲ್ವಾ? ಆದ್ದರಿಂದ ಆ ಗಂಗಾ ಪದದಿಂದ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದೋ ಅದನ್ನೇ ಜಗತ್ತಲ್ಲಿ ಏನಂತ ಕರೀತಾರೆ? ನಾನು ಗಂಗೆಯಲ್ಲಿ ಸ್ನಾನ ಮಾಡಿದೆ ಅಂತ ಹೇಳ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿದೆ ಅಂದರೆ ಏನರ್ಥ? ಗಂಗಾ ಪದದಿಂದ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದೋ ಅದರಲ್ಲಿ ಸ್ನಾನ ಮಾಡಿದೆ, ಹೊರತು ತೀರದಲ್ಲಿ ಸ್ನಾನ ಮಾಡಿದೆ ಅಂತ ಅರ್ಥನಾ? ಅಲ್ಲವೇ ಅಲ್ಲ. ಹಾಗಾದರೆ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಯಾವುದು ಯಾವ ಶಬ್ದದಿಂದ ವಾಚ್ಯಾರ್ಥ ಅದನ್ನು ಒಪ್ಕೊಳ್ತಾರೆ. ಹಾಗೆ ಬ್ರಹ್ಮನು ಸತ್ಯ ಶಬ್ದದಿಂದ ಲಕ್ಷ್ಯ ಅಂತ ನೀವು ಒಪ್ಪಿದ್ದೀರ. ಬ್ರಹ್ಮನು ಸತ್ಯ ಶಬ್ದದಿಂದ ಲಕ್ಷ್ಯ ಅಂತ ವಾಚ್ಯನ. ಹಾಗಾದರೆ ವಾಚ್ಯವಾದದ್ದು ಇರಲೇಬೇಕು. ವಾಚ್ಯ ಯಾವುದಾಗಬೇಕಾಗಿದ್ದರೆ ಜಗತ್ತಾಗಬೇಕು. ಹಾಗಾದರೆ ಹೇಗೆ ಗಂಗಾ ಪದದಿಂದ ವಾಚ್ಯವಾದ ಗಂಗಾ ಅದು ಜನರಿಗೆ ಮುಖ್ಯಾರ್ಥ ಅಂತ ಹೇಳ್ತಾರೋ, ಅದನ್ನು ಎಲ್ಲರೂ ಒಪ್ಕೊಳ್ತಾರೋ, ಹಾಗೆ ಸತ್ಯ ಶಬ್ದದ ಮುಖ್ಯಾರ್ಥ ಯಾವುದಾಯಿತು? ಜಗತ್ತಾಯಿತು. ಹಾಗಾದ್ರೆ ಜಗತ್ತನ್ನೇನಂತ ಒಪ್ಪಬೇಕಾಗುತ್ತೆ? ಸತ್ಯ ಅಂತ ಒಪ್ಪಬೇಕಾಗುತ್ತೆ. ಜಗತ್ತನ್ನು ಮಿಥ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯತಃ ಯಾವ ಕಾರಣದಿಂದ ಯಾವುದು ಗಂಗಾಪದದಿಂದ ವಾಚ್ಯ ಶಕ್ತಿವೃತ್ತಿಯಿಂದ ಪ್ರತಿಪಾದಿತವಾಗಿದೆಯೋ ಸೈವ ಆ ತೀರ ಗಂಗಾ ಪ್ರವಾಹವೇ ನೃಣಾಂ ಮನುಷ್ಯರಿಗೆ ಗಂಗೆಯಾಗಿದೆ. ಅತಃ ಆದ್ದರಿಂದ ತ್ವಲ್ಲಕ್ಷಣ ನೀವು ಹೇಳ್ತಕ್ಕಂತಹ ಲಕ್ಷಣಾವೃತ್ತಿಯು ಮೇ ನನಗೆ ಸರ್ವಜಗತಃ ಎಲ್ಲ ಜಗತ್ತಿನ ರಕ್ಷಣಾಯ ಜಗತ್ತು ಸತ್ಯಾಂತ ರಕ್ಷಣೆಗೆ ಕಾರಣವಾಗುತ್ತದೆ. ಯತಃ ಯಾವ ಕಾರಣದಿಂದ ಯಾವ ಗಂಗಾಪದದಿಂದ ವಾಚ್ಯ ಶಕ್ತಿವೃತ್ತಿಯಿಂದ ಪ್ರತಿಪಾದಿತವಾಗಿರ್ತಕ್ಕಂಥದ್ದಿದೆಯೋ ಸೈವ ಅದೇ ನೃಣಾಂ ಮನುಷ್ಯರಿಗೆ ಗಂಗೆಯಾಗಿದೆ. ಅತಃ ಆದ್ದರಿಂದ ತ್ವಲ್ಲಕ್ಷಣ ನೀನು ಹೇಳುವಂತಹ ಲಕ್ಷಣಾವೃತ್ತಿಯು ಮೇ ನನಗೆ ಸರ್ವಜಗತಃ ಎಲ್ಲ ಜಗತ್ತಿನ ರಕ್ಷಣಾಯ ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಕಾರಣವಾಗುತ್ತದೆ. ಅದೇ ಸತ್ಯ ಶಬ್ದದಿಂದ ಬ್ರಹ್ಮನನ್ನು ಲಕ್ಷ್ಯ ಅಂತೀರ. ಸತ್ಯ ಶಬ್ದದಿಂದ ಬ್ರಹ್ಮನನ್ನು ಲಕ್ಷ್ಯ ಅಂತ ಹೇಳಿದ್ರೆ ಹಾಗಾದರೆ ಅಮುಖ್ಯಾರ್ಥವನ್ನು ಹೇಳದಂತೆ ಆಯಿತು. ಸತ್ಯ ಶಬ್ದದ ಮುಖ್ಯಾರ್ಥ ಯಾವುದಾದ್ರು ಒಂದು ಇರಬೇಕು. ಯಾವುದು ಮುಖ್ಯಾರ್ಥ? ಜಗತ್ತು ಅಂತ ಹೇಳಿಕೊಟ್ಟಿಯ. ಬ್ರಹ್ಮನನ್ನು ನೀವು ನಿರ್ವಿಶೇಷ ಅಂತ ಹೇಳಿಬಿಟ್ಟು ಸತ್ಯ ಶಬ್ದದಿಂದ ಲಕ್ಷ್ಯ ಅಂತ ಹೇಳ್ತೀರ.
ನೀವು ಜಗತ್ತನ್ನೇನು ಒಪ್ಪಿದ್ದೀರಾ? ಮಿಥ್ಯಾ ಅಂತ ಒಪ್ಪಿದ್ದೀರಾ. ಅದಕ್ಕೆ ನಾವು ಹೇಳ್ತೇವೆ, ಬ್ರಹ್ಮನನ್ನು ಸತ್ಯಪದದಿಂದ ಲಕ್ಷ್ಯ ಅಂತ ಒಪ್ತೀರಾ, ನಿರ್ವಿಶೇಷ ಅಂತ ಹೇಳ್ತೀರಾ ಅಂತಾದರೆ ಆವಾಗ ನಮ್ಮ ಮತ ಪ್ರಕಾರ ಹೇಳಿದಾಗ ಜಗತ್ತು ಸತ್ಯ ಅಂತ ನೀವು ಒಪ್ಪಬೇಕಾಗತ್ತೆ ಅಂತ ಅವರಿಗೆ ನಾವು ದೋಷವನ್ನು ಹೇಳ್ತಾ ಇದ್ದೇವೆ. ಬ್ರಹ್ಮ ಸತ್ಯ ಅಂತಂದರೆ ಸತ್ಯತ್ವ ಧರ್ಮವುಳ್ಳವನಲ್ಲ, ಸದ್ರೂಪ ಅಂತಾರೆ. ತತ್ರ ದೃಷ್ಟಾಂತಮಾಹ ಅಂತ ಹಿಂದೆ ಹೇಳಿದ್ರು. ಯಾವ ಬ್ರಹ್ಮ ಎಂಬತಕ್ಕಂಥವನು ಸತ್ಯಪದದಿಂದ ಅವನು ಲಕ್ಷ್ಯನಾಗಿದ್ದಾನೆ ಅಂತಾದರೆ ಆ ಪದದಿಂದ ವಾಚ್ಯವಾದದ್ದು ಇರಬೇಕು. ತೀರ ಎಂಬತಕ್ಕಂಥದ್ದು ಲಕ್ಷ್ಯ ಗಂಗಾಪದದ್ದು, ಆ ಪ್ರವಾಹ ಎಂಬತಕ್ಕಂಥದ್ದು ಗಂಗಾಪದದ ವಾಚ್ಯ. ಹಾಗೆ ಬ್ರಹ್ಮನೂ ಕೂಡ ಸತ್ಯಪದದಿಂದ ಲಕ್ಷ್ಯ ಅಂತಂದರೆ ಅಮಾನತ್ವ ನೃಸಂಗವತೆ ಭೇದಶ್ಚ ಶ್ರುತಿ ಮುಖ್ಯಾರ್ಥ ಸುಸ್ಥಿರೋ ಬೋಧಿದಿ ಸ್ಥಿತಂ. ಯಾವ ಐಕ್ಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ತತ್ವಮಸಿ ಇತ್ಯಾದಿ ವಾಕ್ಯಗಳಿದೆಯಲ್ಲ, ಇದೂ ಕೂಡ ಅವ್ರ ಮತ ಪ್ರಕಾರ ಏನಾಗಿದೆ? ಬ್ರಹ್ಮಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿದೆ, ಬ್ರಹ್ಮಸ್ವರೂಪವನ್ನು ಹೇಳುತ್ತೆ ಅಂತ. ಈ ರೀತಿಯಲ್ಲಿ ಅವರ ಮತ ಪ್ರಕಾರ ಈ ಐಕ್ಯಪರವಾದ ವಾಕ್ಯಗಳು ಕೂಡ ಅದೇನಾಗಿದೆ? ವಾಕ್ಯಗಳು ಯಾರನ್ನು ಹೇಳುತ್ತೆ? ಬ್ರಹ್ಮನನ್ನು ಹೇಳುತ್ತೆ. ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ವಾಕ್ಯ ಇಲ್ಲ ಅಂತ ಆಯಿತು. ಅವ್ರ ಮತ ಪ್ರಕಾರ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯಗಳು ಬ್ರಹ್ಮಸ್ವರೂಪ ಪರ, ಬ್ರಹ್ಮಸ್ವರೂಪವನ್ನು ಹೇಳ್ತಾ ಇದ್ದ ಅವರೇ ಒಪ್ಪಿಕೊಂಡಿದ್ದಾರೆ. ಯಾವಾಗ ಐಕ್ಯ ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯ ಬ್ರಹ್ಮಸ್ವರೂಪ ಪರವೋ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಪ್ರಮಾಣ ಇಲ್ಲ ಅಂತ ಆಯಿತು. ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಪ್ರಮಾಣ ಇಲ್ಲ ಅಂತಾದರೆ ಆವಾಗ ಭೇದವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರಮಾಣ ಇದೆ, ದಾಸುಪರ್ಣ ಸಯುಜಾಸಕಾಯ. ಹಾಗಾದರೆ ಭೇದ ಎಂಬತಕ್ಕಂಥದ್ದು ಐಕ್ಯ ಶ್ರುತಿಯಿಂದ ವಿರೋಧ ಇಲ್ಲ ಈಗ. ಯಾಕೆ? ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾ, ಐಕ್ಯವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ವಾಕ್ಯಕ್ಕೆ ಐಕ್ಯದಲ್ಲಿ ತಾತ್ಪರ್ಯ ಇಲ್ಲ, ಆದ್ದರಿಂದ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಭೇದ ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯಕ್ಕೆ ಐಕ್ಯ ವಾಕ್ಯದ ವಿರೋಧ ಇಲ್ಲ. ಆದ್ದರಿಂದ ವೇದದಿಂದಲೇ ಭೇದವು ಸಿದ್ಧವಾಗುತ್ತೆ ಅಂತ. ಒಂದನ್ನು ನೀನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋಗ್ತೀಯಾ ಅಂತಂದರೆ ನಿನಗೆ ಇನ್ನೊಂದು ಬಾಧಕ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ತೇ ನಿನ್ನ ಬ್ರಹ್ಮೈಕ್ಯ ವಾಕ್ಯಮಪಿ, ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಕ್ಕಂಥ ವಾಕ್ಯವೂ ಕೂಡ ಸ್ವರೂಪ ಪರಮೇವಹಿ, ಚೈತನ್ಯ ಬ್ರಹ್ಮಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಏವಂ ಚೇತ್, ಹಾಗಾದರೆ ಅದ್ವೈತವು ಅಮಾನತ್ವಾತ್, ಪ್ರಮಾಣರಹಿತವಾದ್ದರಿಂದ ನೃಶೃಂಗವತೆ, ಮನುಷ್ಯನ ಕೋಡಿದಂತೆ ಗತಂ, ಅದು ಇಲ್ಲ ಅಂತಾಯಿತು. ಶ್ರುತಿ ಮುಖ್ಯಾರ್ಥ, ಶ್ರುತಿಗಳ ಮುಖ್ಯವಾದ ಅರ್ಥವಾದಂತಹ ಭೇದಶ್ಚ, ಭೇದವಾದರೂ ಸುಸ್ಥಿರ ಅಭೂತ್, ಚೆನ್ನಾಗಿ ಸ್ಥಾಪಿತವಾಗಿರುತ್ತದೆ. ತೇ ನಿನ್ನ ಬ್ರಹ್ಮೈಕ್ಯಮಪಿ, ಬ್ರಹ್ಮನ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಕ್ಕಂಥ ವಾಕ್ಯವೂ ಕೂಡ ಸ್ವರೂಪ ಪರಮೇವಹಿ, ಬ್ರಹ್ಮನ ಸ್ವರೂಪವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಏವಂ ಚೇತ್, ಹಾಗಾದರೆ ಅದ್ವೈತವು ಅಮಾನತ್ವ, ತಿಳಿಸಿಕೊಡುವ ಪ್ರಮಾಣ ಇಲ್ಲದೇ ಇರುವುದರಿಂದ, ಪ್ರಮಾಣರಹಿತವಾದ್ದರಿಂದ ನೃಶೃಂಗವತ್, ಮನುಷ್ಯನ ಕೋಡಿನಂತೆ ಗತಂ, ಇಲ್ಲ ಅಂತಾಯಿತು. ಶ್ರುತಿ ಮುಖ್ಯಾರ್ಥ, ಶ್ರುತಿಗಳ ಮುಖ್ಯ ಅರ್ಥವಾದಂತಹ ಭೇದಶ್ಚ, ಭೇದವಾದರೂ ಸುಸ್ಥಿರ ಅಭೂತ್, ಅದು ಸ್ಥಿರವಾಯಿತು. ಅದು ಹೇಳ್ತಾರೆ ಅಲ್ಲಿ ತತ್ವ ಎಂಬತಕ್ಕಂಥ ವಾಕ್ಯ ಇದೆಯಲ್ಲ, ಇದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯಿಂದ ಪ್ರತಿಪಾದ್ಯನಾದ ಯಾವ ಬ್ರಹ್ಮ ಇದ್ದಾನೆ ಅವನ ಸ್ವರೂಪವನ್ನು ಹೇಳ್ತಾ ಇದೆ ತತ್ಪದ. ತ್ವಂ ಎಂಬತಕ್ಕಂಥದ್ದು ಜೀವನ ಸ್ವರೂಪವನ್ನು ಹೇಳ್ತಾ ಇದೆ. ಹಾಗಾದರೆ ತತ್ಪದ ತ್ವಂಪದ ಎಂಬತಕ್ಕಂಥದ್ದು ಏನು ಹೇಳ್ತು? ಜೀವಬ್ರಹ್ಮರನ್ನು ಹೇಳಿತು. ಆದ್ದರಿಂದ ವಿಶಿಷ್ಟರಾದವರಿಗೆ ಭೇದ ಕೊಡೋದಿಲ್ಲ, ಅಲ್ಲ ಅಭೇದ ಕೊಡೋದಿಲ್ಲ. ತತ್ಪದ ಬ್ರಹ್ಮಸ್ವರೂಪವನ್ನು ಹೇಳ್ತಾ ಇದೆ. ತತ್ಪದ ಬ್ರಹ್ಮ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗೆಯೇ
ಆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂತಹ ಶ್ರುತಿಯಲ್ಲಿ ಯಾವ ಸತ್ಯಾದಿ ಪದಗಳು ಬ್ರಹ್ಮಸ್ವರೂಪವನ್ನು ಹೇಳ್ತಾ ಇದೆಯೋ ಅದೇ ಬ್ರಹ್ಮಸ್ವರೂಪವನ್ನು ತತ್ಪದ ಹೇಳ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಮಾನತ್ವ ಅಂತಂದರೆ ಪ್ರಮಾಣ ಆಗಿರೋದ್ರಿಂದ, ಅಮಾನತ್ವ ಅಂತಂದರೆ ಪ್ರಮಾಣ ಇಲ್ಲದೆ ಇರೋದ್ರಿಂದ. ತತ್ವಮಸಿ ಇತ್ಯತ್ರ ಪರೋದೀರಿತ ತತ್ಪದಾರ್ಥನಿಷ್ಠ ಸತ್ಯಾದಿಪದಾನಾಂ ಅಖಂಡಾರ್ಥತ್ವ ನಿರಾಕತ್ಯ ಅಂತ. ಏನು ತತ್ವಮಸಿ ಎಂಬತಕ್ಕಂತಹ ಯಾವ ವಾಕ್ಯ ಇದೆ ಅಲ್ಲಿ ಪರೋದೀರಿತ ಅವರು ಹೇಳ್ತಕ್ಕಂಥದ್ದು ಯಾವುದು? ತತ್ಪದಾರ್ಥನಿಷ್ಠ. ತತೆ ಎಂಬತಕ್ಕಂಥ ಪದ ಇದೆಯಲ್ಲ ಅದೇನು ಹೇಳ್ತಾ ಇದೆ ಅಂತಂದರೆ ಸತ್ಯಾದಿಪದಾನಾಂ ಅಂತ. ತತೆ ಎಂಬತಕ್ಕಂತಹ ಪದ ಎಂಬತಕ್ಕಂಥದ್ದು ಸತ್ಯಾದಿಪದದಿಂದ ಪ್ರತಿಪಾದ್ಯವಾದಂಥ ಏನು ಅಖಂಡ ಬ್ರಹ್ಮ ಇದೆ ಆ ಅಖಂಡ ಬ್ರಹ್ಮನನ್ನು ಹೇಳ್ತಾ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಅದನ್ನು ನಿರಾಕರಣೆ ಮಾಡಿದರು. ಈಗ ಐಕ್ಯರೂಪ ವಾಕ್ಯಾರ್ಥ ಪರವಾಕ್ಯಸ್ಯಾಪಿ ಅಖಂಡಾರ್ಥತ್ವಂ ನಿರಾಕರೋತಿ ಅಂತ. ಅದರಿಂದ ಐಕ್ಯ ರೂಪವಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಐಕ್ಯವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ ತತ್ವಮಸ್ಯಾದಿ, ಆ ವಾಕ್ಯಗಳು ಕೂಡ ಅಖಂಡಾರ್ಥಪರ ಅನ್ನೋದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮೈಕ್ಯ ವಾಕ್ಯಮು ಅಮಾನತ್ವಾತ್ ಅಂದರೆ ಏನರ್ಥ? ಸ್ವಪ್ರತಿಪಾದಕ ಪ್ರಮಾಣ ರಹಿತತ್ವ. ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರಮಾಣ ಇಲ್ಲ. ಅದ್ವೈತವು ಅಮಾನತ್ವಾತ್ ಪ್ರಮಾಣರಹಿತವಾದ್ದರಿಂದ ಅದ್ವೈತವನ್ನು ಹೇಳ್ತಕ್ಕಂಥ ಪ್ರಮಾಣ ವಾಕ್ಯ ಇಲ್ಲ. ಆದ್ದರಿಂದಾಗಿ ಅದು ಅಮಾನಂ. ಅದ್ವೈತ ಎಂಬತಕ್ಕಂಥದ್ದು ನಿಮ್ಮ ಮತಪ್ಪು. ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ತತ್ವಮಸಿ ಎಂಬತಕ್ಕಂಥ ವಾಕ್ಯ ಇದೆಯಲ್ಲ, ಅವರು ಇದನ್ನು ಕೂಡ ಬ್ರಹ್ಮ ಸತ್ಯಾದಿ ಪದ ಹೇಳ್ತಕ್ಕಂತಹ ಬ್ರಹ್ಮನನ್ನು ತಿಳಿಸ್ಲಿಕ್ಕೆ ಹೊರಟಿದೆ ಅಂತ ಹೇಳ್ತಾರೆ. ಅದು ಅಖಂಡಾರ್ಥಪರ ಅಂತ ಹೇಳ್ತಾರೆ. ಆ ರೀತಿ ಹೇಳ್ತೀರಾ ಅಂತಾದರೆ ಐಕ್ಯ ಪ್ರತಿಪಾದಕವಾದ ವಾಕ್ಯ ಇಲ್ಲ ಅಂತ ಆಯಿತು. ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿದ್ರೆ ಆವಾಗ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯ ಇಲ್ಲ. ಹಾಗಾದರೆ ಭೇದವನ್ನು ಪ್ರತಿಪಾದನೆ ಮಾಡಲ ವಾಕ್ಯಕ್ಕೆ ಐಕ್ಯ ಪ್ರತಿಪಾದನೆ ಮಾಡ್ತಕ್ಕ ವಾಕ್ಯದ ವಿರೋಧ ಇಲ್ಲ. ಆದ್ದರಿಂದ ಭೇದ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ತತ್ವಮಸಿ ಇತ್ಯತ್ರ ಪರೋದೀರಿತ ತತ್ಪದಾರ್ಥನಿಷ್ಠ ಸತ್ಯಾದಿಪದಾನಾಂ ಅಖಂಡಾರ್ಥತ್ವ ನಿರಾಕೃತ್ಯ ಇದಾನಿಂ ಐಕ್ಯವಾರೂಪ ವಾಕ್ಯಾರ್ಥಪರ ವಾಕ್ಯಸ್ಯ. ಐಕ್ಯರೂಪ ವಾಕ್ಯಾರ್ಥಪರ ವಾಕ್ಯ ಅಂದರೆ ತತ್ವಮಸಿ ಇತ್ಯಂತ ವಾಕ್ಯ, ಅದಕ್ಕೆ ಅಖಂಡಾರ್ಥತ್ವ ನಿರಾಕರುತ್ತೆ. ಅದು ಅಖಂಡಾರ್ಥಪರ ಅಂತ ಹೇಳಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮಾನತ್ವಾತ್ ಪ್ರತಿಪಾದಕ ಪ್ರಮಾಣರಹಿತತ್ವಾತ್. ಅಮಾನತ್ವಾದ ಅಂದರೆ ಏನರ್ಥ? ಅಭೇದವನ್ನು ಪ್ರತಿಪಾದನೆ ಮಾಡುವ ಪ್ರಮಾಣ ಇಲ್ಲ ಎಂಬುದಾಗಿ ಅರ್ಥ. ಬೆಂಗಳೂರಲ್ಲೆಲ್ಲ ಮಳೆ, ಅಲ್ಲೇನು ಹೆಚ್ಚು ಮಳೆ. ಹಾಂ ಆರಾಮದ್ದಾನೀಗ. ದೇವ್ರು ಒಳ್ಳೇದು ಮಾಡಿ. ಸಣ್ಣ ವಯಸ್ಸಿನಲ್ಲಿ ಅದೇ ಬಂದಾಗೆ ಗೊತ್ತಾಗತ್ತೆ ಕರ್ಮ, ಇಲ್ಲಾಂದ್ರೆ ಗೊತ್ತಾಗಲ್ಲ. 2 ವರ್ಷ ಅಂದರೆ ಸಣ್ಣ ಮಗು.
ನಿಮಗೆ ಫೋನ್ ಮಾಡಿತ್ತು ಹೊರಟಿದ್ದೀರಾ ಏನು ಅಂತ. ಹಾಂ ಎಲ್ಲಿ? ಹಾಂ ಹಾಂ 19 ಬೇಡವಾ? ಅವ್ರು ಮಾಡ್ತಾರೆ. ನಾವು ಬೇರೆ ಎಲ್ಲಿ? ತಿರುಪತಿಯಲ್ಲಿ ನಾವು ಬೇರೆ ದಿವಸ ನೋಡಿದ್ವಿ. ಅಲ್ಲ ನಾವು ಹಾಂ ಹಾಂ 5-12 ನೋಡ್ತೀನಿ. ಹ್ಞೂ ಹಲೋ ಹಲೋ ಹಾಂ ಹೇಳಿ ಹಾಂ ಹೇಳಿ. ಇನ್ನೂ ಇಲ್ಲ, ಈಗ ಚೆನ್ನೈಲಿ ಪಾಠದಲ್ಲಿದ್ದೇನೆ. ಬೆಂಗಳೂರು ಹಾಂ ಹೆಚ್ಚಿನ ಅಂಶ ಇದೆ. ಅದೇ ಇನ್ನು ಇದಾದಮೇಲೆ ಸತ್ಯಚಂದ್ರ ಆರಾಧನೆ ಆದಮೇಲೆ ಎಂದೆ. ಹಾಂ ಇದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ. ಸರಿ ಹೇಳ್ತೀನಿ. ಆಯ್ತು. ಹನ್ನೊಂದು 12 ದ್ವಾದಶಿ ಆಗುತ್ತೆ. 11-12 ದ್ವಾದಶಿ. ವಾರ ಅಲ್ಲ, 3-4-5 ಆಗುತ್ತೆ. 4-5 4 ಶನಿವಾರ. ನಾಲ್ಕು 5 ತಾನೇ ಮಾಡಬೇಕಾಗತ್ತೆ. ಮತ್ತು 18-19 ಆಗಲ್ಲ ಹೇಳಿದ್ರಲ್ಲ, 18-19 ಹಾಂ ಅದೇ. ಹಾಗಾದರೆ 4-5 ತಾನೇ ಮಾಡಬೇಕಾಗುತ್ತೆ. 4-5 ನಾನು ಬೆಂಗಳೂರಲ್ಲಿ ಪ್ರವಚನ ಇದೆ. 4-5 3ನೇ ತಾರೀಕಿಂದ ಪ್ರವಚನ ಒಪ್ಕೊಂಡಿದ್ದೇನೆ, 1 ವಾರ. ಅದು ಬಿಟ್ಟರೆ ನೆಕ್ಸ್ಟು ಇದು ಕೂಡ ದ್ವಾದಶಿಯೇ ಇದೆ. ಅದು 25-26 ದ್ವಾದಶಿ ಹಾಂ 25-26 ದ್ವಾದಶಿ ಇದು ತ್ರಯೋದಶಿ ಆಗುತ್ತೆ. ಮಾಡ್ಬೋದು. ಹಾಂ 18-19 ಆಗ್ಬೋದು.